ವಿಶ್ವಾಮಿತ್ರರು ತಪಸ್ಸಿಗೆ ಕುಳಿತರು. ಕನಸು ಮುಂದಕ್ಕೆ ನೋಡೋಣ ನಾವು. ಪ್ರಾಣದೇವನ ದರ್ಶನ ಮಾಡಿ ಪ್ರಾಣಾಗ್ನಿಹೋತ್ರವನ್ನು ಆರಂಭ ಮಾಡಿದ್ರು. ಜಗವನ್ನು ಉಪಕರಿಸಲ್ಕೆ ನಾನೀ ಬಗೆಯೊಳಗೆ ಸಾಧನೆಯ ಮಾಡುತ್ತಾ ಧಗೆಯ ಸೃಷ್ಟಿಸಿ ಕಾಡುತ್ತಿರುವೆನೆ ಜಲಚರಗಳನ್ನು. ಜಗದ ಜೀವಿಗಳೆಲ್ಲರಿಗೂ ನೇಹಿಗನು ವಿಶ್ವಾಮಿತ್ರನೆನ್ನುತ್ತ ಮೃಗ ಖಗಕ್ಕೆ ಜಲಚರಗಳಿಗೆ ಹಿಂಸಿಸೆನು ಹೇ ದೇವಾ. ಯಾವಾಗ ಪ್ರಾಣದೇವನನ್ನು ಅನುಸಂಧಾನ ಮಾಡ್ತಾರೋ ಆವಾಗ ಆ ಒಳಗಿನಿಂದ ಜ್ವಾಲೆಗಳು ಹರಡಕ್ಕಾರಂಭ ಮಾಡುತ್ತಾರೆ. ಆಗ ವಿಶ್ವಾಮಿತ್ರರು ಕೇಳುತ್ತಾರೆ, ನಿನ್ನ ದಯೆಯಿಂದ ನನ್ನ ಹೆಸರು ಸಾರ್ಥಕವಾಗಲಪ್ಪ. ಯಾಕೆಂದರೆ ನನ್ನ ಹೆಸರು ವಿಶ್ವಾಮಿತ್ರ ಅಂತ ಹೇಳಿ, ಆದರೆ ಬರ್ತಾ ಇರೋ ಜ್ವಾಲೆಗಳಲ್ಲಿ ಈ ಜಲಚರಗಳಿಗೆ ಅಪ್ರಿಯವಾಗಿದೆ ಅಂತ ಅನ್ನಿಸ್ತಾ ಇದೆ. ಆದ್ದರಿಂದ ಹೆಸರೂ ಕೂಡ ಅಪ್ರಿಯವಾಗಿಬಿಟ್ಟಿತ್ತು. ಇದನ್ನು ನೀನು ತಪ್ಪಿಸಬೇಕು ಅಂದಾಗ ಪ್ರಾಣದೇವ ನಕ್ ಹೇಳ್ತಾನೆ, ವಿಶ್ವಾಮಿತ್ರರೇ, ನಿಮ್ಮ ಬುದ್ಧಿ ಬಹಳ ಚೆನ್ನಾಗಿದೆ. ಸುಡದೇ ಇರೋ ಬೆಂಕಿಯನ್ನು ನೀವು ಹುಡುಕ್ತಿದ್ದೀರಿ. ಸುಡೋದು ನನ್ನ ಗುಣ, ಅದನ್ನು ಕೊಟ್ಟರೆ ನೀವು ಬೆಂಕಿ ಇರಬೇಕು, ಅಂದರೆ ಅಗ್ನಿ ಇರಬೇಕು, ಅಗ್ನಿ ಸುಡಬಾರ್ದು. ಆ ಥರದ್ದೊಂದನ್ನು ಹೇಳ್ತಾ ಇದ್ದೀರಲ್ಲ, ಇದಕ್ಕೂ ಒಂದು ದಾರಿ ಇದೆ. ಇನ್ಮೇಲೆ ಪ್ರಾಣಾಗ್ನಿ ಪಂಚಕವನ್ನು ಬೇರೆ ಬೇರೆ ಅಂತ ಮಾಡದೆ ಏಕವಾಗಿ ಧ್ಯಾನ ಮಾಡಿ ಆವಾಗ ಅದು ಸತ್ವವಾಗಿ ಪರಿಣಮಿಸುತ್ತೆ ಅಂದಾಗ ಅವರು ಹಾಗೆ ಮಾಡ್ತಾರೆ. ಒಂದಷ್ಟೊತ್ತು ಆದಮೇಲೆ ಒಬ್ಬ ವೃದ್ಧರು ಎದುರುಗಡೆ ಬಂದಿದ್ದಾರೆ. ಬೆಳ್ಳಿಯಿಂದ ಮಾಡಿರುವಂತಹ ಒಂದು ಗೊಂಬೆಯ ಹಾಗೆ ಅವರು ನಿಂತಿದ್ದಾರೆ. ಅವರ ಪ್ರಸನ್ನತೆ ಗಂಭೀರ ಎಲ್ಲ ಅವರು ಎರಡು ಕಣ್ಣಲ್ಲಿ ಮನೆ ಮಾಡಿಕೊಂಡಿದೆ. ಇವ್ರಿಗೆ ಅರ್ಥವಾಯಿತು ಬಂದವರು ಯಾರು ಅಂತ ಹೇಳಿ ಮಾನಸ ಪೂಜೆಯನ್ನು ಒಪ್ಪಿಸಿದರು. ಒಪ್ಪಿಸಿದ ತಕ್ಷಣ ಅವ್ರು ಕೇಳಿದ್ರು, ಭಗವಾನ್ರಿಗೆ ಆಯಾಸ ಆಗಿರಬೇಕು ಅಂತ. ವಿಶ್ವಾಮಿತ್ರರಿಗೆ ಅರ್ಥವಾಯಿತು ಇವರು ಬೃಹಸ್ಪತಿಗಳೇ ಅಂತ. ಆಗ ನಕ್ ಹೇಳ್ತಾರೆ, ಭಲೆ ವಿಶ್ವಾಮಿತ್ರ, ಕಣ್ಮುಚ್ಚಿ ಕೂತ್ಕೊಂಡಿದೀಯಾ ಅಂತ ಅಂದ್ಕೊಂಡೆ. ಕಣ್ಣು ಮುಚ್ಚಿಕೊಂಡೇ ಸುತ್ತ ನಡೆಯುವ ವ್ಯಾಪಾರವನ್ನು ಗ್ರಹಿಸುವಂಥ ಶಕ್ತಿಯನ್ನು ಪಡ್ಕೊಂಡಿದ್ದೀಯಾ. ಇರಲಿ, ನನ್ನ ಪ್ರತಾಪವನ್ನೇನಾದರೂ ನೀನೇನಾದ್ರು ಗಮನಿಸಿದೀಯಾ ಅಂತ ಕೇಳ್ತಾರೆ. ಅವ್ರು ಎಷ್ಟಾದರೂ ದೇವಗುರು ಅಲ್ವಾ. ಮತ್ತೊಂದು ಸಣ್ಣ ಪರೀಕ್ಷೆ. ಅವರು ಕೈ ತಿರುಗಿಸಿದ ತಕ್ಷಣ ಅಲ್ಲಿ ಕಾಣುತ್ತೆ ಕಣ್ಣಿಗೆ ತನ್ನಂತೆ ಇರುವ ನೂರಾರು ಪ್ರತಿಕೃತಿಗಳು. ಹಾಗೆ ಸುತ್ತಲೂ ಇದೆ, ಒಂದೊಂದು ಕಡೆಯಲ್ಲೂ ಬೇರು ಬಿಟ್ಟ ಹಾಗೆ, ಗರಿಕೆ ಬೇರು ಬಿಡಲ್ವ ಹೋದ ಕಡೆಯಲ್ಲೆಲ್ಲ ಹಾಗೆ ಕೂತಿದೆ. ಅದನ್ನು ನೋಡಿ ವಿಶ್ವಾಮಿತ್ರರಿಗೆ ಆಶ್ಚರ್ಯ ಆಯಿತು. ನೀವು ದೊಡ್ಡವರು ಅಂತ ಹೇಳಿದಾಗ, ಇರಲಿ, ನಾನು ಪ್ರತಿ ಶುದ್ಧ ಪಂಚಮಿಯ ದಿನವೂ ಬಂದು ಹೋಗ್ತಿದ್ದೆ. ಇವತ್ತು ಇಡೀ ಕ್ಷೇತ್ರವನ್ನು ನೆಮ್ಮದಿ ಮಾಡಿಕೊಂಡಿದ್ದೀರಿ, ಏನು ಸಮಾಚಾರ? ನನ್ನ ಅನುಮತಿ ಬೇಕಿತ್ತಲ್ವ ಇದಕ್ಕೆ ಅಂದಾಗ ಕ್ಷಮೆಯನ್ನು ಕೇಳ್ತಾರೆ. ಇರಲಿ, ಪರವಾಗಿಲ್ಲ, ನಾವೇ ದೇವತೆಗಳು ಪ್ರೇರಣೆ ಮಾಡದೇ ಇದ್ದರೆ ಯಾವ ಕೆಲಸವೂ ನಡೆಯೋದಿಲ್ಲ. ಆದ್ದರಿಂದ ನಿನ್ನ ಪ್ರಾಣಶಕ್ತಿಯಿಂದ ಸ್ವಲ್ಪ ನನ್ನನ್ನು ಬಿಡಿಸು, ಸಿದ್ಧ ಮಾಡುವಂತೆ ಮುಂದಿನ ಭೂಮಿಕೆಯನ್ನು ಅಂತ ಹೇಳಿದಾಗ ವಿಶ್ವಾಮಿತ್ರರು ಹೇಳ್ತಾರೆ, ನೀವೇ ಹೇಳಿಕೊಡ್ಬೇಕಲ್ವಾ ಅಂದಾಗ ದೇವಗುರು, ಸಿದ್ಧಿಯಾಗುವುದೀ ರಹಸ್ಯವು, ಸಿದ್ಧಿಯಾಗುವುದೀ ರಹಸ್ಯವು ಶುದ್ಧ ಹೃದಯರಿಗಷ್ಟೇ. ಜಗದಲ್ಲಿ ಬದ್ಧತೆಯ ತೋರುತ್ತಲೀ ನೀನಾಚರಿಸು ಹೇ ಮುನಿಯೇ. ಸಿದ್ಧ ಪುರುಷನೇ ಬೇಗ ನೀ ಸನ್ನದ್ಧನಾಗೈ. ನೀನು ಸನ್ನದ್ಧನಾಗು ಅಂತ ಹೇಳಿ ಆದೇಶವನ್ನು ಕೊಡ್ತಾರೆ. ಆಯಿತು ಅಂತ ಹೇಳಿ ಈ ಮೂಲ ಪ್ರಾಣವನ್ನು ಧ್ಯಾನ ಮಾಡು ಅಂತ ಹೇಳಿದಾಗ ಅರ್ಥ ಆಗತ್ತವರಿಗೆ. ಮತ್ತೆ ವಿಶ್ವಾಮಿತ್ರರು ಧ್ಯಾನಕ್ಕೆ ಕೂತ್ಕೊಳ್ತಾರೆ. ಪ್ರಾಣದೇವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ನೀವೇ ಬಂದು ಇದನ್ನು ಮಾಡ್ತೀರಿ ಅಂತ
ನನಗೆ ಅನ್ನಿಸ್ತಾ ಇತ್ತು ಮಾನಸಿಕವಾಗಿ, ಒಳ್ಳೆಯದಾಯಿತು ಅಂತ ಹೇಳಿ ಒಪ್ಕೊಳ್ತಾರೆ. ಆಗ ದೇವಗುರುಗಳು ಹೇಳ್ತಾರೆ, ಒಳ್ಳೆ ಕೆಲಸ ಆಯ್ತಲ್ಲ, ಬಂದ ಮೇಲೆ ದೇವ ರಹಸ್ಯಗಳನ್ನು ನಿನಗೆ ನಾನು ಹೇಳಲೇಬೇಕು, ತಿಳಿಸಲೇಬೇಕಾಗಿ ಬಂತು, ಆದ್ದರಿಂದ ಅದನ್ನು ಹೇಳ್ತೀನಿ. ನೋಡು ವಿಶ್ವಾಮಿತ್ರ, ನಿನ್ನ ಈ ಸಂಕಲ್ಪ ಇದೆಯಲ್ಲ, ಇದು ಹೆಸರಿಂದ ಮಾತ್ರ ಅಲ್ಲ, ಮನೋಭಾವದಿಂದಲೂ ವಿಶ್ವಕ್ಕೆ ಮಿತ್ರನಾಗಿದ್ದೀಯಾ ಅನ್ನೋದನ್ನು ನಾನು ಒಪ್ಕೊಂಡು ನಿನಗಿದನ್ನು ಹೇಳ್ತಾ ಇದ್ದೀನಿ. ಆದ್ದರಿಂದ ದೇವತೆಗಳ ರಹಸ್ಯ ಅದನ್ನು ನೀನು ಭೂಮಿಗೆ ತರಬೇಕಾದ್ರೆ ಒಂದು ಎಚ್ಚರಿಕೆ ಇಟ್ಕೊಂಡು ತಗೊಂಬರಬೇಕು. ಯಾಕೆ ಅಂದರೆ, ಇದನ್ನು ಯಾರು ಜೀರ್ಣಿಸ್ಕೊಳ್ಬಲ್ಲರು ಅಂದರೆ ಶುದ್ಧ ಮನಸ್ಸಿನವರು, ಶುದ್ಧ ಬುದ್ಧಿಯವರು ಮಾತ್ರ ನೀನು ತರೋದಿಕ್ಕೆ ಹೊರಟಿದೆಯಲ್ಲ ಅದನ್ನು ಜೀರ್ಣಿಸ್ಕೊಳ್ಬಲ್ಲರು. ಆದ್ದರಿಂದ ಇತರರಿಗೆ ಇದು ಹೇಳೋದಕ್ಕೆ ನಾಲಿಗೆಯಿಂದ ಮುಂದಕ್ಕೆ ಹೇಳಬಹುದು, ಆದರೆ ಕರಗತ ಮಾಡ್ಕೊಳ್ಳೋಕ್ಕೆ ಶುದ್ಧ ಮನಸ್ಸು ಶುದ್ಧ ಬುದ್ಧಿ ಇದ್ದರೆ ಮಾತ್ರ ಅದು ಕೈಗೆ ದಕ್ಕತ್ತೆ ಮತ್ತು ಫಲಿಸುತ್ತೆ. ಕೇವಲ ನಾಲಿಗೆಯಿಂದ ಅಕ್ಷರಗಳು ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಯಾವ ಫಲಿತವೂ ಕೂಡ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಇಲ್ಲ, ವಿಶ್ವಾಮಿತ್ರ ಇನ್ನೂ ಒಂದು ಮಾತು, ನೀನು ಆರಂಭಿಸುವ ಈ ಮಂತ್ರವನ್ನು ಯಾರು ದುರುಪಯೋಗ ಮಾಡ್ತಾರಲ್ಲ, ಹಾಗೆ ಮಾಡಿದವರೇ ಅದಕ್ಕೆ ಅವರೇ ಬದ್ಧರಾಗ್ತಾ ಹೋಗ್ತಾರೆ. ಅದು ಈ ಮಂತ್ರದ ವೈಶಿಷ್ಟ್ಯ. ಆದರೆ ದುರುಪಯೋಗ ಪಡಿಸ್ಕೊಂಡ್ರೆ ನೀನು ಹೊಣೆಗಾರ ಆಗಬೇಕಾಗತ್ತೆ. ಆದ್ದರಿಂದ ಯೋಚನೆ ಮಾಡಿ ಉಪನಿಷತ್ತಲ್ಲಿರುವ ಎಲ್ಲ ಧರ್ಮವನ್ನು ತಂದು ಒಂದು ಸರಿಯಾದ ಮಂತ್ರವನ್ನು ನೀನು ಸಿದ್ಧ ಮಾಡಬೇಕು. ಮತ್ತು ಇಡೀ ಧರ್ಮ ಪರಿಷತ್ತು, ಋಷಿ ಪರಿಷತ್ತು ನಿನ್ನಿಂದ ನಿರೀಕ್ಷೆ ಮಾಡ್ತಾ ಇರೋದು ಗಾಯತ್ರ ಅನ್ನುವಂಥ ಒಂದು ಮಂತ್ರವನ್ನು. ಅದನ್ನು ಅನುಷ್ಠಾನ ಮಾಡೋದಕ್ಕೆ ವಿಶ್ವಾಮಿತ್ರರೇ ಆಗಬೇಕು. ಮತ್ತು ಈಗ ಹೇಳ್ತೀನಿ ಕೇಳು, ಈಗ ಬ್ರಾಹ್ಮಣ ಅಂದರೆ ಏನು ಅಂಥೇಳಿ ಅಂದ್ಕೊಂಡಿದೀಯಾ ಅಂದರೆ, ಯಾವಾಗಲೂ ನಮ್ಮ ದೇಹಕ್ಕೆ ಅನ್ನ ಪಾನ ಭೋಗ ಬೇಕೇ ಬೇಕು. ಅದಲ್ಲದೆ ನಮ್ಮ ದೇಹದೊಳಗೆ ಗಂಧರ್ವರೂ ಕೂಡ ಇದ್ದಾರೆ. ಮತ್ತು ಗಂಧರ್ವರಿಂದ ಕಾಮ ಸೋಮನಿಂದ ಈ ಸಂಗ್ರಹ ಮಾಡುವಂತಹ ಒಂದು ಭಾವನೆ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಮತ್ತು ಅಗ್ನಿಯೂ ಸೇರಿ ಕಟ್ಟಿದ ಮನೆ ಈ ಮನುಷ್ಯನ ದೇಹ ಅಂಥೇಳಿ ಇರುವಂಥದ್ದು. ಅದನ್ನೆಲ್ಲವನ್ನು ಮೀರಿ ಅಸಂಗ್ರಹವನ್ನು ಅಳವಡಿಸ್ಕೊಳ್ಳೋದು ಬೇಕು ಅನ್ನೋದು ತುಂಬ ಸಹಜವಾದ ಭಾವ. ಆದರೆ ಎಷ್ಟು ವರ್ಷ ಬೇಕು? 10 ವರ್ಷ ಗೊತ್ತಾಗೋದಿಲ್ಲ, 20 ವರ್ಷ ಆಗಲೂ ಗೊತ್ತಾಗಲ್ಲ, 30 ವರ್ಷ ಆವಾಗಿನ್ನೂ ಬೇಕಿರುತ್ತೆ, 40 50 ಆಗಲೂ ಬೇಕುಗಳ ಪಟ್ಟಿಯೇ ಇದ್ದರೆ ಪ್ರಭಾವದಿಂದ ತಪ್ಪಿಸ್ಕೊಳ್ಳೋಕೆ ಆಗಿಲ್ಲ ಅಂತ ಅರ್ಥ. ಎಲ್ಲಿಯವರೆಗೆ ಪ್ರಭಾವದಿಂದ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ ಆವಾಗ ಕಷ್ಟ ಆಗತ್ತೆ. ಯಾವಾತ ಬೇಕು ಅನ್ನುವ ಕಾಮವನ್ನು ದಾಟ್ತಾನೋ, ಸಂಗ್ರಹ ಮಾಡುವ ಬುದ್ಧಿಯನ್ನು ದಾಟ್ತಾನೋ ಅವನು ಮಾತ್ರ ಬ್ರಾಹ್ಮಣನಾಗಬಲ್ಲ. ಇರೋದನ್ನೆಲ್ಲ ಜೋಡಿಸಿ ಇಡುವಂಥ ಒಂದು ಪ್ರಕ್ರಿಯೆ ನನಗೇ ಬೇಕು ಅನ್ನೋದು ಅದು ಅಲ್ಲ. ಅದರ ಜೊತೆಗೆ ಸರಿಯಾದ ನೇಮ ಇರುವ ಬ್ರಹ್ಮಚರ್ಯ ಇದನ್ನೂ ಕೂಡ ಪಾಲಿಸಬೇಕು. ಆದ್ದರಿಂದ ಆತ್ಮೋದ್ಧಾರ ಮಾಡಿಕೊಂಡವರ ಕೈಗೆ ಈ ಮಂತ್ರವು ಸಿಕ್ಕಿದಲ್ಲಿ ಯಶಸ್ವಿಯಾಗತ್ತೆ. ಆಗ ಅವ್ರು ಹೇಳ್ತಾರೆ, ವಿಶ್ವೋದ್ಧಾರ ಮಾಡೋಕ್ಕೆ ಅಂತಲೇ ತಾನೇ ನಿನಗೆ ವಿಶ್ವಾಮಿತ್ರ ಅಂತ ಅಂದಿದ್ದು, ನಾವು ಹೆಸರಿಟ್ಟಿದ್ದು. ವಿಶ್ವಾಮಿತ್ರರಿಗೆ ಈಗ ಗೊಂದಲ ಶುರುವಾಗುತ್ತೆ, ಈ ಹೆಸರು ನಾನೇ ಇಟ್ಕೊಂಡಿದ್ದಲ್ವಾ ಅಂತ ಹೇಳಿ. ಮತ್ತೆ ಚರ್ಚೆಗೆ ಬಂತಲ್ವ, ಕೌಶಿಕನಿಂದ ಬೇರೆ ಬೇರೆ ಹೆಸರು ನಾನೇ ಇಟ್ಕೊಂಡಿದ್ದಲ್ವಾ ಅಂದಾಗ ಭಗವಾನ್ ಹೇಳ್ತಾರೆ ನೀ ಇಟ್ಕೊಂಡಿದ್ದ. ಯಾರಿಗೆ ಯಾವ ಹೆಸರು ಯಾಕೆ ಬೇಕಿದೆ ಅನ್ನೋದನ್ನು ನೋಡಿಕೊಂಡು ಅದನ್ನೂ ಜೋಡಿಸುವಂಥವರು ಈ ದೇವತೆಗಳೇ. ಎಲ್ರಿಗೂ ಅಲ್ಲ, ಮುಂದೆ ಸಾಧನೆಯನ್ನು ಮಾಡಬೇಕು ಅನ್ನೋವರಿಗೆ ಹೆಸರನ್ನೂ ಕೂಡ ಅವರೇ ಜೋಡಿಸ್ತಾರೆ. ಸೂತ್ರಧಾರಿಗಳಾಗಿ ನಿಂತು ಸೂತ್ರವನ್ನು ಎಳಿತಾರವರು. ಉದಾಹರಣೆಗೆ ವಸಿಷ್ಠರು ನಿನಗೆ ನೇರವಾಗಿ ತಪಸ್ ಮಾಡು ಕಾವೇರಿ ತೀರದಲ್ಲಿ ಅಂತ ಹೇಳ್ಬೋದಿತ್ತು, ಅವ್ರಿಗೇನು ಗೊತ್ತಿಲ್ಲದೆ ಇರೋ ವಿಷಯ ಅಲ್ಲ ಇದು. ಆದರೆ ಯಾಕೆ ನಿನ್ನನ್ನು ಅಗಸ್ತ್ಯರ ಹತ್ರ ಕಳಿಸಿದ್ರು?
ಅಂದರೆ ಯಾವುದು ಯಾರಿಂದ ಹೇಗಾಗಬೇಕು ಅನ್ನುವಂಥ ಒಂದು ವಿವೇಕವನ್ನು ಎಲ್ಲರೂ ಇಟ್ಕೊಂಡಿರ್ತೀವಿ. ಈಗ ನೋಡು, ಹೃದಯದ ಸುತ್ತ 101 ನಾಡಿಗಳು ಕೆಲಸ ಮಾಡ್ತಾಯಿದೆ. ಅದಷ್ಟಕ್ಕೆ ಉಪಾಸನೆ ಧ್ಯಾನ ಸಾಕಾಗೋದಿಲ್ಲ, ಇಡೀ ದೇಹ ಅದನ್ನು ಮಾಡಬೇಕು. ಹಾಗೆ ಮಾಡಿದಾಗ ನಿನಗೆ ದರ್ಶನವಾಗತ್ತೆ ಅನ್ನೋದನ್ನು ಹೇಳಿದ್ರು. ಆಗ ಹಿರಣ್ಮಯ ರಥದಲ್ಲಿ ಕೂತಿದ್ದ ಮಹಾಪುರುಷ ಪೂಷದೇವ ಬಂದ. ಅವನು ವಿಶ್ವಾಮಿತ್ರರನ್ನು ಪೂರ್ತಿಯಾಗಿ ಕೃಪಾದೃಷ್ಟಿಯಿಂದ ನೋಡಿ ಬ್ರಹ್ಮರ್ಷಿಗಳಿಗೆ ನನ್ನಿಂದ ಏನಾಗಬೇಕು ಅಂದಾಗ ಅವನು ಹೇಳ್ತಾನೆ, ಬ್ರಹ್ಮರ್ಷಿ ಪರಿಷತ್ತಿನ ಕೋರಿಕೆ ಇದು, ವೈಯಕ್ತಿಕವಾದದ್ದಲ್ಲ, ತಾವು ಈಡೇರಿಸಬೇಕು ಅಂದಾಗ ಇಡೀ ದೇಹವನ್ನು ತೋರಿಸ್ತಾ ಹೋಗ್ತಾರೆ. ಹೇಗೆ ಇದು ಕವಲೊಡೆಯುತ್ತೆ, ಪುರುಷ ಹೇಗಾಗತ್ತೆ, ಸ್ತ್ರೀ ಹೇಗಾಗತ್ತೆ, ಮತ್ತು ಎಲ್ಲಿಂದ ಈ ಕೆಲಸ ಎಲ್ಲ ಆರಂಭ ಆಗತ್ತೆ, ಯಾರು ಮಾಡ್ತಾರೆ. ಬಾಹ್ಯದಲ್ಲಿ ಇವನನ್ನು ಸವಿತೃ ಅಂತ ಹೇಳಿ ಕರೀತಾರೆ. ಅವನಿಗಿರುವಂತಹ ಸವಿತೃ ಸೂರ್ಯನಲ್ಲಿ ನಿಂತು ಸ್ಥಾವರ ಜಂಗಮಗಳಿಗೆಲ್ಲ ಆತ್ಮವಾಗಿರುವಂಥವನು ಅವನು ತನ್ನ ಇಚ್ಛೆಗೆ ತನ್ನನ್ನು ಒಪ್ಪಿಸಿಕೊಂಡು ಈ ಕೆಲಸ ಮಾಡ್ತಾ ಇದ್ದಾನೆ. ಉದಯಾಸ್ತಗಳಲ್ಲಿ ನಡುಹಗಲಿನಲ್ಲಿ ಸಾವಿತ್ರದ ಅಂಶ ಪ್ರಕಟ ಆಗತ್ತೆ. ಇವೆಲ್ಲವನ್ನೂ ಗ್ರಹಿಸಿ ತನ್ನಲ್ಲಿ ಅವನ್ನೆಲ್ಲವನ್ನೂ ಕೂಡ ತುಂಬಿಟ್ಟುಕೊಳ್ಳುವವನನ್ನು ನಾವು ಬ್ರಹ್ಮಜ್ಞಾನಿ ಅಂತ ಹೇಳಿ ಕರಿಬಹುದು. ಮತ್ತು ಸೂರ್ಯಮಂಡಲದ ಮಧ್ಯವರ್ತಿಯಾಗಿರುವಂತಹ ಸವಿತೃದೇವನನ್ನು ನೀನು ಹೊರಗಿನ ಕಣ್ಣಿನಿಂದ ನೋಡಿ ತೇಜಸ್ಸನ್ನು ಹೃದಯದಲ್ಲಿ ತುಂಬಿಸ್ಕೊಳ್ಬೇಕು. ಮೊದಲು ಈ ಕಣ್ಣಿಗೆ ಏನು ಕಾಣಿಸುತ್ತೋ ಅದನ್ನು ಮೊದಲು ಮಾಡಬೇಕು. ಅದಾದ ನಂತರ ಆ ತೇಜಸ್ಸನ್ನು ತುಂಬಿಕೊಂಡ ಮೇಲೆ, ಹೃದಯದಲ್ಲಿ ತುಂಬಿಕೊಂಡ ಮೇಲೆ ನಮಗೆ ಅರ್ಥ ಆಗತ್ತೆ. ಅದನ್ನು ದೇವುಡು ಮಹಾಬ್ರಾಹ್ಮಣದ ಕೊನೆಯಲ್ಲಿ ಒಂದು ಲೇಖನ ಇದೆ, ವಿಶೇಷವಾದ ಸಂಧ್ಯಾವಂದನೆ ಅಂತ ಹೇಳಿ. ಅದರಲ್ಲಿ ಅವರು ವಿವರಣೆಯನ್ನು ಕೊಡ್ತಾರೆ. ಈ ಸವಿತೃದೇವನೇ ಆದಿತ್ಯ, ನಾನಾ ರೂಪವನ್ನು ಪಡ್ಕೊಂಡು ಈ ಜಗತ್ತನ್ನು ಪಾಲನೆ ಮಾಡ್ತಾ ಇರುವಂಥವನು ಅವನು. ಹಾಗಾಗಿ ಅವನನ್ನು ಪ್ರತ್ಯೇಕವಾಗಿ ನೋಡೋದೇ ವೇದದ ವಿಸ್ತೃತವಾದಂತಹ ರೂಪ. ಸವಿತೃದೇವನ ತೇಜಸ್ಸು ಪ್ರತಿಯೊಂದು ಪ್ರಾಣಿಯಲ್ಲೂ ಇದ್ದು ಮನಸ್ಸನ್ನು, ಬುದ್ಧಿಯನ್ನು ಕಾರ್ಯೋನ್ಮುಖವಾಗುವಂತೆ ಪ್ರಚೋದನೆಯನ್ನು ಮಾಡ್ತಾ ಹೋಗುತ್ತೆ. ಕೊನೆಯಲ್ಲಿ ನಾವು ಹೇಳ್ತೀವಲ್ಲ, ಪ್ರಚೋದಯಾತ್ ಅಂತ ಹೇಳಿ. ಯಾವುದಕ್ಕೆ ಪ್ರಚೋದನೆ? ಮನಸ್ಸನ್ನು, ಬುದ್ಧಿಯನ್ನು ಪ್ರಚೋದನೆ ಮಾಡಬೇಕು. ಯಾತಕ್ಕೆ ಅಂದರೆ ತೇಜಸ್ಸನ್ನು ಪಡ್ಕೊಳ್ಳೋದಕ್ಕೆ ಇದನ್ನು ಮಾಡಬೇಕು. ಸವಿತೃದೇವ ದಿವಿಕಿರಣದಿಂದ, ಸ್ಥಿರಾಕಿರಣದಿಂದ ಭೂಮಿಯಾಗಿ, ರಸಕಿರಣದಿಂದ ಜಲವಾಗಿ, ತೇಜಕಿರಣದಿಂದ ಅಗ್ನಿಯಾಗಿ, ಹಾಗೆ ಪ್ರಾಣಕಿರಣದಿಂದ ವಾಯುವಾಗಿ, ಶೂನ್ಯಕಿರಣದಿಂದ ಆಕಾಶವಾಗಿ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿದ್ದಾನೆ. ಈ ಸವಿತೃದೇವನ ರೂಪವೇ ಒಂದರ್ಥದಲ್ಲಿ ಸೂರ್ಯ ಅಂತ ಹೇಳಿ ನಾವು ಕರೆಯೋದಕ್ಕೆ ಸಾಧ್ಯ ಆಗುವಂಥದ್ದು. ಇವನನ್ನು ನೀನು ಉಪಾಸನೆ ಮಾಡಿದಾಗ ದೇಹದಲ್ಲಿರುವ ಅಂಗಗಳಲ್ಲ, ನಮ್ಮ ರೋಮಕೂಪಗಳು ಎಷ್ಟಿದ್ದಾವೋ ದೇಹದಲ್ಲಿ ಸರಿಯಾಗಿ ಸವಿತೃವನ್ನು, ಸೂರ್ಯಮಂಡಲವನ್ನು ಸಂಕಲ್ಪ ಮಾಡಿ ಆರಾಧಿಸಿದಾಗ ರೋಮಕೂಪದಲ್ಲೆಲ್ಲ ಪೂರ್ಣವಾಗಿ ತೇಜಸ್ಸು ತುಂಬತ್ತೆ. ಆ ಮಟ್ಟಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಅದನ್ನು ನೀನು ಮಾಡಬೇಕು. ಆಗಬಹುದು ಅಂದಾಗ ಆಗತ್ತೆ. ಕೆಲವು ಸಮಯವು ಕಳೆದಿರಲು ಮುನಿಗಳಿಗೆ ತೋರಿತು ಸೂರ್ಯಮಂಡಲದೊಳಗೆ ಹೊಳೆಯುವ ಪೀತವರ್ಣದ ಸೂಕ್ಷ್ಮಮಂಡಲವು. ಹಳದಿ ಬಣ್ಣದಿ ಹೊಳೆಯುತಿಹ ಮಂಡಲವೇ ನೋಡೈ ಸವಿತೃಮಂಡಲ ಬೆಳಕು ನಿನ್ನೆಡೆ ಬರುತ್ತಲಿದೆ ನೋಡದುವೆ ಸಾವಿತ್ರಿ.
ಸಾವಿತ್ರ. ಅಲ್ಲಿ ದೇವುಡವರು ಈ ಸೌರ ಸೂಕ್ತದ ಅನೇಕ ಮಂತ್ರಗಳ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಒಳ್ಳೆಯ ಕನ್ನಡದಲ್ಲಿ ಆ ವಿವರಣೆಯನ್ನು ಕೊಡ್ತಾರೆ. ತರಣಿರ್ ವಿಶ್ವರ್ ದರ್ಶತೋ ಜ್ಯೋತಿಷ್ ಕ್ರದಸಿ ಸೂರ್ಯ ವಿಶ್ವಮಾಭಾಸಿ ರೋಚನಂ. ಎಲೈ ಸೂರ್ಯ, ನೀನು ತರಣಿ ಅಂಥೇಳಿ ಅನ್ನಿಸ್ಕೊಂಡಿದೆಯಾ, ಎಲ್ಲ ಪ್ರಾಣಿಗಳಿಂದಲೂ ನೀನು ದರ್ಶನೀಯನಾಗಿದ್ದೀಯಾ. ಅಷ್ಟೇ ಅಲ್ಲ, ಎಲ್ಲ ವಸ್ತುಗಳಿಗೆ ಏನು ಪ್ರಕಾಶ ಅಂತ ಇದೆಯೋ ಅದೂ ನೀನೇ ಆಗಿದ್ದೀಯಾ. ಆದ್ದರಿಂದ ನಿನ್ನ ಬೆಳಕು ಅಂತರಿಕ್ಷವನ್ನು ಎಲ್ಲ ಕಡೆಯಲ್ಲೂ ವ್ಯಾಪಿಸಿ ಎಲ್ಲ ಕಡೆಯಲ್ಲೂ ಕೂಡ ಬೆಳಗ್ತಾ ಇದೆ. ಆದರೆ ಆ ಬೆಳಕನ್ನು ನಾವು ಕಾಣಬೇಕಾಗಿದೆ. ಎಷ್ಟು ವರ್ಷ ಅಂತಂದರೆ, ಚಕ್ಷುರ್ನೋ ದೇವ ಸವಿತಾ ಚಕ್ಷುರ್ನ ಉದಪರ್ವತಃ ಚಕ್ಷುರ್ಧಾತಾ ದದಾತುನಃ. ಈ ಕಣ್ಣೆಂಬ ಇಂದ್ರಿಯ ಇದೆಯಲ್ಲ, ಅದು ಗ್ರಹಿಸುತ್ತಲ್ಲ ಆ ಸೂರ್ಯನನ್ನು. ಯಾರಿಂದ ಗ್ರಹಿಸುತ್ತೆ? ಅವನ ಪ್ರಸಾದದಿಂದಲೇ ನಮ್ಮ ಕಣ್ಣುಗಳು ಸೂರ್ಯನ ರೂಪವನ್ನು ಗ್ರಹಿಸ್ತವೆ. ಆ ಗ್ರಹಿಸಿದ್ದು 100 ವರ್ಷಗಳಿಗೂ ಮೀರಿ ನಾವು ಅವನನ್ನು ಕಾಣಬೇಕಾಗಿದೆ. ಈ ಕಣ್ಣುಗಳು ಅದನ್ನು ನೋಡುವ ಹಾಗಿರಬೇಕು. ಮತ್ತು ಬರಿಯ ಹೊರಗಣ್ಣಿಂದ ನೋಡಿದ್ರೆ ಸಾಕಾಗೋದಿಲ್ಲ. ಮತ್ತು ಎಲ್ಲಿಂದ ನೋಡಬೇಕು? ಒಳಗಿನ ಜ್ಞಾನ ಚಕ್ಷು ಅನ್ನುವುದಕ್ಕೂ ಕೂಡ ಒಡೆಯ ಯಾರು ಅಂದರೆ ಇದೇ ಸೂರ್ಯ. ಇಲ್ಲಿ ಹೇಳಿದ ಸವಿತೃ ದೇವತೆಯೇ ಅದಕ್ಕೆ ಒಡೆಯ. ಅವನು ಎಂತಹ ಚಕ್ಷುವನ್ನು ನನಗೆ ನೀಡಬೇಕು ಅಂದರೆ, ಅರ್ಜುನನಿಗೆ ಭಗವಂತ ಕರುಣಿಸಿದ್ನಲ್ಲ ಆ ದಿವ್ಯ ದೃಷ್ಟಿಯನ್ನು ನೋಡಬಲ್ಲಂಥ, ಅವನ ವಿರಾಟ್ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಬಲ್ಲಂತಹ, ಅಥವಾ ಅದನ್ನು ಗೀತೆಯನ್ನು ಕಂಡುಕೊಳ್ಳುವ, ಗೀತೆಯನ್ನು ಕೇಳಿದ್ದೌದು ಆದರೆ ಅದನ್ನು ಕಂಡುಕೊಳ್ಳುವುದನ್ನು ಕಾಣ್ಕೆ ಅಂತ ಕರೀತಾರೆ. ಅದನ್ನು ಕಂಡುಕೊಳ್ಳುವಂತಹ ದೃಷ್ಟಿಯನ್ನು ಇದೇ ಸವಿತೃ ನಮಗೆ ಕೊಡಬೇಕಾಗಿದೆ. ಆದ್ದರಿಂದ ದೇವ ಎಲ್ಲ ಉಭಯ ವಿಧವಾದ ಬೆಳಕು, ಹೊರಗಡೆಯ ಲೌಕಿಕಕ್ಕೆ ಬೇಕಾದಂತಹ ದೃಷ್ಟಿ ಮತ್ತು ಬೆಳಕು, ಒಳಗಡೆಯಿಂದ ಬೇಕಾದ ಬೆಳಕು, ಎರಡನ್ನೂ ನೀನು ಕೊಡಬೇಕು. ಕೊಟ್ಟು ನಮ್ಮನ್ನು ಮಂಗಳಮಯವಾಗಿ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡೋದು. ಅದಕ್ಕೆ ಎದ್ದ ತಕ್ಷಣ ಸೂರ್ಯನನ್ನು ದರ್ಶನ ಮಾಡಬೇಕು ಅಂತ ಹೇಳಿ ತುಂಬ ಹಿಂದಿನಿಂದ ಇದ್ದದ್ದು. ಹಳ್ಳಿಯಲ್ಲಿ ಈಗಲೂ ಒಂದಷ್ಟು ಮಟ್ಟಕ್ಕೆ ಇದೆ. ಎದ್ದ ತಕ್ಷಣ ಹೋಗಿ ಸೂರ್ಯಂಗೊಂದು ನಮಸ್ಕಾರ ಹಾಕಿ ಒಳಗಡೆಗೆ ಬರ್ತಾರೆ. ಆದ್ದರಿಂದ ಅಂತಹ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಅದನ್ನು ಎಲ್ಲ ಮಂತ್ರಗಳು ಹೇಳ್ತವೆ. ಶನ್ನೋ ಭವ ಚಕ್ಷಸ ಶನ್ನೋ ಆಹ್ವಾ ಶಂಭಾನುನ ಶಂ ಹಿಮಾಂಶಂ ಘೃಣೇನ. ಈ ಮಂತ್ರ ಉದ್ದಕ್ಕಿದೆ. ಏನನ್ನು ಕೇಳ್ತಾ ಇದ್ದಾರೆ? ನಿನ್ನ ತೇಜಸ್ಸಿನಿಂದ ನನಗೆ ಸುಖಕರನಾಗು ಸೂರ್ಯ, ಮತ್ತು ಹಗಲಿನಿಂದ ನಿನ್ನ ರಶ್ಮಿಗಳಿಂದ ನಿನ್ನ ತಂಪಿನಿಂದ ಉಷ್ಣದಿಂದ ನೀನು ಶಂಕರನಾಗಿ ಬಿಡು, ನಮಗೆ ಅರ್ಥ ಮಾಡಿಸು. ನನ್ನ ಜೀವನ ಬಹಳ ದೊಡ್ಡದಿದೆ ಪ್ರಯಾಣ. ನನ್ನ ಜೀವನದ ಈ ಪ್ರಯಾಣದಲ್ಲಿ ಅಥವಾ ನನ್ನ ಮನೆಯಲ್ಲಿಯೂ ಸಹ ಹೇಗಿದ್ದರೆ ನೀನು ಸುಖಕರನಾಗಿರ್ತೀಯೋ ತತ್ಸೂರ್ಯ ದ್ರವಿಣನ್ ದೇಹಿ ಚಿತ್ರಂ. ದಯಮಾಡಿ ನೀನು ಹೇಗೆ ಸುಖಕರನಾಗಬಲ್ಲೆಯೋ ಅಂತಹದೇ ಐಶ್ವರ್ಯವನ್ನು ನನಗೆ ಕೊಡು. ಐಶ್ವರ್ಯ ಅಂದರೆ ಸಂಪತ್ತಲ್ಲ, ಬದುಕಿಗೆ ಏನು ಬೇಕೋ ಅದನ್ನು ನನಗೆ ದಯಮಾಡಿ ನೀನು ಕೊಡು. ಅದು ನನ್ನ ಪ್ರಾರ್ಥನೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದಾಗ ವಿಶ್ವಾಮಿತ್ರರ ಮುಂದೆ ಬಂದದ್ದು ಪೀತವರ್ಣವಾಗಿ ಕಾಣ್ತಾ ಇರುವಂತಹ ಸವಿತೃ ಮಂಡಲ. ಅದರ ಕಿರಣಗಳನ್ನು ಸಾವಿತ್ರ ಅಂತ ಹೇಳಿ ಕರೆಯಲಾಗತ್ತೆ. ಅದನ್ನು ಮೂಲ ಪ್ರಾಣದಿಂದ ಮಹಾಪ್ರಾಣಕ್ಕೆ ತಂದು ಉದಾನವಾಯುವಿಗೆ ವಹಿಸಿದಾಗ ತೇಜಸ್ಸು ಶಬ್ದ ಮಾತ್ರವಾಗಿ ಪರಿಣಮಿಸಿ ಅದು ನುಡಿಯುತ್ತೆ. ಹೊರಗಡೆಯಿಂದ ಸೂರ್ಯ ಕಾಣಿಸಿದ್ರೆ ಒಳಗಡೆಯಿಂದ ಮಂತ್ರಗಳು ನುಡಿಯೋದಕ್ಕೆ ಆರಂಭ ಮಾಡಬೇಕು. ಅಂತಹ ಸವಿತೃ ದೇವತೆಯ ಪ್ರಾರ್ಥನೆ ಇಡೀ ಲೋಕವನ್ನು ಉದ್ಧಾರ ಮಾಡುತ್ತೆ. ಆದರೆ ಪಾತ್ರದಲ್ಲಿ ಕೊಟ್ಟರೆ ಮಾತ್ರ ಸರಿ ಅಂದ ತಕ್ಷಣ ವಿಶ್ವಾಮಿತ್ರರ ಪ್ರಾರ್ಥನೆ ಬಂತು. ಅದು ಗೊತ್ತಿಲ್ಲ. ಅಪಾತ್ರನನ್ನೂ ಅನುಗ್ರಹಿಸುವ ಶಕ್ತಿಯನ್ನು ಈಗ ಸಿದ್ಧವಾಗುವ ಮಂತ್ರಕ್ಕೆ ಕೊಡಬೇಕು. ಯಾವ ನಿಬಂಧನೆಗಳು ಇರಬಾರದು. ಅಂಥದೊಂದು ಮಂತ್ರವನ್ನು
ಪರಬ್ರಹ್ಮ ವಸ್ತು ನಾರಾಯಣ ನೀನೂ ಬರಬೇಕು. ಸೂರ್ಯನಾರಾಯಣ ಅಂತ ನಾವು ಕರೆಯೋದು. ಹಾಗಾಗಿ ನೀವೆಲ್ಲರೂ ಬಂದು ಈ ಮಂತ್ರಕ್ಕೆ ಆ ಶಕ್ತಿಯನ್ನು ತುಂಬಬೇಕು ಅಂದಾಗ ಅಲ್ಲಿದ್ದ ಬೃಹಸ್ಪತಿ ಹೇಳಿದ, ಭಲೇ ಜಾಗೃತನಾಗಿಯೇ ಇದ್ದೀಯ, ಆದರೆ ಈಗ ನೀನು ಆಡಿದ ಮಾತು ನಿನ್ನದಲ್ಲ, ಒಟ್ಟಾರೆಯಾಗಿ ಇಲ್ಲಿಯ ಋಷಿಗಳ ಪ್ರಾರ್ಥನೆ ಅದು. ಯಾಕೆ ಅಂದರೆ ನಾವು ಬ್ರಹ್ಮಜ್ಞಾನಿಗಳಾದರೆ ಸಾಕಾಗೋದಿಲ್ಲ, ಸುತ್ತ ಇರುವ ಪ್ರತಿಯೊಬ್ಬ ವ್ಯಕ್ತಿಯೂ ಬ್ರಹ್ಮಜ್ಞಾನಿಯಾದಾಗ ಮಾತ್ರ ಸಮಾಜ ಸುಂದರ. ಆವಾಗಲೇ ಮಾಡಿದ ಕೆಲಸಕ್ಕೊಂದು ಅರ್ಥ ಇರಬೇಕು. ಹಾಗಾಗಿ ನೀನು ಸಾವಿತ್ರ ಮಂತ್ರವನ್ನು ಅನುಷ್ಠಾನ ಮಾಡಿದ್ರೆ ಅದು ಗಾಯತ್ರಿಯೂ ಆಗತ್ತೆ, ಮುಂದೆ ಅರ್ಥ ಮಾಡಿಕೋ ಅಂತ ಹೇಳಿ ನಕ್ಕು ಬ್ರಹ್ಮರ್ಷಿ ಪೂಜ ಹೇಳ್ತಾನೆ, ನಿನ್ನಂಥವರು ಸಿಕ್ಕೋದೇ ಕಷ್ಟ. ಎಲ್ಲಿಯವರೆಗೆ ಅಹಂಕಾರ ಇರುತ್ತೋ ಅಲ್ಲಿಯವರೆಗೆ ಸಂಶಯ ಬಿಡೋದಿಲ್ಲ. ಸಂಶಯ ಬಂದ ತಕ್ಷಣ ದ್ವಂದ್ವ ಶುರುವಾಗತ್ತೆ. ನಂಬಿಕೆ ಹೋಯ್ತೋ ಮುಗೀತು, ಏನೂ ಉಳಿಯೋದಿಲ್ಲ ಅಲ್ಲಿ. ಆದ್ದರಿಂದ ಸವಿತ್ರವನ್ನು ಇನ್ನೊಮ್ಮೆ ಧ್ಯಾನ ಮಾಡು, ಯಾವ ಸಂಶಯವೂ ಬೇಡ, ದಕ್ಕತ್ತೆ. ಆದರೂ ಇವರು ಹೇಳ್ತಾರೆ, ದೇವ ಜಗತ್ತಿನಲ್ಲಿ ಎಲ್ಲರೂ ಪಾತ್ರರೇ, ನನಗೆ ಯಾವ ತಕರಾರಿಲ್ಲ. ಆದರೆ ಒಂದು ಸೂಕ್ಷ್ಮವಿದೆ ಇಲ್ಲಿ. ಕೆಲವರು ಈಗಾಗಲೇ ಸಿದ್ಧರಾಗಿರುವಂಥವರು, ಅವರು ಅದನ್ನು ಧಾರಣೆ ಮಾಡಬಲ್ಲರು. ಇನ್ನು ಕೆಲವರು ಸಿದ್ಧ ಆಗ್ತಾ ಇದ್ದಾರೆ. ಹಾಗಾಗಿ ಇವರಿಬ್ಬರಿಗೂ ದಕ್ಕುವ ಹಾಗೆ, ಅದು ಅರ್ಥವಾಗುವ ಹಾಗೆ ಆ ಮಂತ್ರ ಸಿದ್ಧವಾಗಬೇಕು ಅಂಥೇಳಿ ಹೇಳಿದಾಗ ಅವರೆಲ್ಲರೂ ಒಟ್ಟರಲಿನಿಂದ ಹೇಳಿದ್ದು ಜಾತ ಮಾತ್ರಸ್ಯ ಗಾಯತ್ರಿ. ಆ ಗಾಯತ್ರಿ ದರ್ಶನ ಕೊಡಬೇಕಲ್ಲ, ಕಣ್ಮುಂದೆ ಬರಬೇಕಲ್ಲ ಆತ. ಇಡೀ ಗಾಯತ್ರಿ ಮಂತ್ರ ಅತ್ಯಂತ ವಿಸ್ತಾರವಾದದ್ದು. ಅಲ್ಲಿ ಪುರುಷ ಸೂಕ್ತವೂ ಬರುತ್ತೆ, ದಶಾವತಾರಗಳು ಬರುತ್ತೆ, ಮಿಕ್ಕ ನೂರಾರು ಸಂಗತಿಗಳು ಅಡಕವಾಗಿದೆ. ವಿಶ್ವಾಮಿತ್ರರು ಕೇಳಿದ್ರು, ಸಾವಿತ್ರಿಯ ಕಿರಣ ಈಗ ನನ್ನ ಎದುರಿಗೆ ಪಂಚಮುಖವಾಗಿ ನಿಂತಿದೆ, ಇದನ್ನು ನಾನು ಹೇಗೆ ಅರ್ಥೈಸಿಕೊಳ್ಳಿ? ತೋರುತಿಹಳಾಕೆ ಪಂಚಮುಖಿಯಾಗಿ. ತೋರುತಿಹಳ ಪಂಚಮುಖಿ ಪಂಕೇರುಹಾಸನೆ ದಿವ್ಯರೂಪದಿ ಚಾರುಹಾಸಿನಿಯಾಗಿ ಮುನಿಗ ಭಯವನು ನೀಡುತ್ತಲೀ ಮೂರು ಕಣ್ಣುಗಳಿರುವ ಮುಖ ನೂರಾರು ಬಾಹುಗಳಿಹವು ದೇಹದಿ ಬೀರುತಿಹುದು ಆ ಚಂದ್ರಶಿಖೆ ಹಿತವಾದ ತಂಬೆಳಕು ಬಂದ ಗಾಯತ್ರಿ ಹೇಗೆ ದರ್ಶನ ಕೊಟ್ಲು? ದೇವರು ಬಹಳ ವಿಸ್ತಾರ ವರ್ಣದ ಪೂರ್ತಿಯಾದ ವರ್ಣನೆಯನ್ನು ಕೊಡ್ತಾರೆ. ಒಂದೊಂದು ಶ್ಲೋಕದಿಂದ ಒಂದೊಂದು ಪದ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಗಾಯತ್ರಿಯ ಧ್ಯಾನ ಶ್ಲೋಕಗಳಿದ್ದಾವಲ್ಲ, ಗಾಯತ್ರಿ ಬಾಲಾರ್ಕಾರುಣ ಶೋಣ ಪಾಟಲ ಮುಖೈ ಯುಕ್ತಾಂ ಕುಮಾರೀಂ ಗಿರಂ ಪ್ರಾತಃ ಲೋಹಿತ ವಿಗ್ರಹಾಂ ಭುವಿಗತಾಂ ಸೌಖ್ಯಾತ್ಮಿಕಾಂ ರಾಜಸಿ ಬಿಭ್ರಾಣಾಂ ಅಭಯಂ ಕಮಂಡಲು ಮಥಾಂಬೋಜಾಕ್ಷ ಮಾಲಾಂ ಸ್ರುವಂ ಗಾಯತ್ರೀಂ ಹೃದಯ ಹಂಸಗಾಂ ಭವಕರಿ ಶ್ರೀ ಬ್ರಹ್ಮರೂಪಾಂ ಭಜೆ. ಹಂಸದಿಂದ ಬಂದಾಕೆ ಆ ಗಾಯತ್ರಿ. ಸಾವಿತ್ರಿ ಹೇಗಿದ್ಲು? ಮುಕ್ತ ಪಾಂಡುರ ಹೇಮಧೂಸರ ಸಿತಾಸ್ಯ ತೀಕ್ಷ್ಣ ವ್ಯೋಮಗಮನಾಂ ಮಧ್ಯಾಹ್ನೇ ಸಿತವಿಗ್ರಹಾಂ ಸುಯವತೀಂ ಸತ್ಯಾತ್ಮಿಕಾಂ ತಾಮಸಿ ಖಟ್ವಾಂಗ ಭಯಶೂಲಕಾನಿ ದಧೀತೀಂ ರುದ್ರಾಕ್ಷ ಮಾಲಾಮುಮಾಂ ಸಾವಿತ್ರಿ ವೃಷವಾಹನಾಂ ಕ್ಷಯಕರೀಂ ಶ್ರೀ ರುದ್ರರೂಪಾಂ ಭಜೆ. ಸರಸ್ವತಿಯಾಗಿ ಬಂದಾಗ ಆಕೆ ಇದ್ದದ್ದು
ನೀನೇಂದಿವರ ಮೇಚ ಕೈಕ ವದನಾಂ ವೃದ್ಧಸ್ವರೂಪಾಂ ರಮಾಂ ಸಾಯಂ ಶ್ಯಾಮಲ ವಿಗ್ರಹಾಂ ದಿವಿಗತಾಂ ಜ್ಞಾನಾತ್ಮಿಕಾಂ ಸಾತ್ವಿಕೀಂ ಶಂಖ ಚಕ್ರ ಮಹಾಭಯಂಚ ತುಳಸೀಮಾಲಾಂ ಕರೈಃ ಬಿಭ್ರತೀಂ ತಾಕ್ಷಸ್ತಾಂ ಸರಸ್ವತೀಂ ಸ್ಥಿತಕರೀಂ ಶ್ರೀ ವಿಷ್ಣುರೂಪಾಂ ಭಜೆ. ಹಾಗೆ ಬಂದಂಥವಳು ಸಾಯಂ ಸರಸ್ವತೀ ಶ್ಯಾಮಂ ರವಿಮಂಡಲ ಮಧ್ಯಗಾಂ ಸಾಮವೇದಂ ವ್ಯಾಹರಂತಿ ಚಕ್ರಾಯುಧಧರಾಂ ಶುಭಾಂ ಧ್ಯಾಯಾಮಿ ವಿಷ್ಣುದೈವತಾಂ ವೃದ್ಧಾಂ ಗರುಡವಾಹನಾಂ. ಎಂತಹ ಸಾವಿತ್ರಿ ಬಂದಂಥವಳು ಸಾಮವೇದವನ್ನು ಉಚ್ಚಾರ ಮಾಡುವಂತಹ ನೀಲವರ್ಣದವಳು, ವೃದ್ಧೆಯೂ ಆಗಿದ್ದಾಳೆ, ಯುವತಿಯೂ ಆಗಿದ್ದಾಳೆ, ಶಂಖ ಚಕ್ರ ಧಾರಣಿಯಾಗಿ ವಿಷ್ಣು ಶಕ್ತಿಯನ್ನು ಪಡೆದ ವೈಷ್ಣವಿಯಾಗಿ ಗರುಡ ವಾಹಿನಿಯಾಗಿ ಸೂರ್ಯಮಂಡಲದಲ್ಲಿ ಪ್ರಕಾಶಿಸುವಂತಹ ಗಾಯತ್ರಿ, ವೇದ ಜನನಿ ಗಾಯತ್ರಿ, ಪಾಪನಾಶಿನಿ ಗಾಯತ್ರ್ಯಾಹ ಪರಂ ನಾಸ್ತಿ ದಿವಚೇಹ ಪಾವನಾಂ ಗಾಯತ್ರಿ ನಮೋ ಜನನಿ. ಎಷ್ಟರ ಮಟ್ಟಿಗೆ ಇದೆ ಅಂದರೆ ದೇವರು ಅವರ ಈ ರಚನಾ ಕೌಶಲ ಇದೆಯಲ್ಲ, ಈ ಮನುಷ್ಯನಿಗೆ ಎಲ್ಲಿಂದ ಬಂತು ಈ ಸಂಗ್ರಹಣ ಶಕ್ತಿ? ಎಲ್ಲ ಕಡೆಯಿಂದಲೂ ತೆಗೆದು 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 ಈ ಜೇನಿನ ಹಾಗೆ, ಅವಧೂತ ಗೀತೆಯಲ್ಲಿ ಬರುವ ಆ ಜೇನಿನ ಹಾಗೆ ಒಂದೊಂದನ್ನು ತೆಗೆದು ಇಟ್ಟಿದ್ದಾರೆ ರೀ. ಎಷ್ಟು ಚೆನ್ನಾಗಿದೆ ಅದು. ಎದರು ನಿಂತಿವೆ ಪಂಚಮುಖಗಳು, ತಾಮ್ರವರ್ಣದ ದಿವ್ಯ ದೇಹ. ಕಾವ್ಯವಾಗಿ ಓದು ಬಿಡಬಹುದು ಗದ್ಯವನ್ನು, ಅಷ್ಟು ಸೊಗಸು. ತಾಮ್ರವರ್ಣದ ದಿವ್ಯ ದೇಹ ಅರುಣ ಕಾಂತಿಯ ಸಂಗ್ರಹಿಸಿ ಎರಕ ಹೊಯ್ದಂತೆ ತೋರುವ ಪವಿತ್ರ ಮೂರ್ತಿ. ಮುಖದಲ್ಲಿಯೂ ಮೂರು ಕಣ್ಣುಗಳು, ಬೆಳ್ಳಿಯ ಗೆರೆಯಂತಿರುವ ಬಾಲಚಂದ್ರ ಶಿರೋಭಾಗದಲ್ಲಿ ಶೋಭಿಸುತ್ತಿದ್ದಾನೆ. ಅನೇಕ ಬಾಹುಗಳು. ಈಗ ನೋಡಿದ್ವಲ್ಲ ನಾವು ಸಾವಿತ್ರಿ ಗಾಯತ್ರಿಯ ಶಬ್ದವನ್ನು. ಅನೇಕ ಬಾಹುಗಳು, ಅನೇಕ ಆಯುಧಗಳನ್ನಿರುವ ಬೆಳ್ಳಿಯ ಬೆಳಕನ್ನು ತಂದ ಆಕೆ ಹರಡಿದ ಅತಿದೊಡ್ಡ ಕಮಲಾಸನದಲ್ಲಿ ಸ್ಥಿತಳಾಗಿ ಕೂತು ಅನುಗ್ರಹಿಸಲು ಸಿದ್ಧಳಾಗಿದ್ದಾಳೆ. ವಿಶ್ವಾಮಿತ್ರ, ಏನು ಬೇಕು ನಿನಗೆ? ಇದು ಗಾಯತ್ರಿ ಬಂದಂತಹ ಸಂದರ್ಭ. ವಿಶ್ವಾಮಿತ್ರರು ನೋಡ್ತಾರೆ, ನನಗೆ ಮಂತ್ರ ಬರುತ್ತೆ ದೇವದರ್ಶನಕ್ಕಾಗಿ. ಈಗ ಮಂತ್ರಕೃತ್ತಾಗಿದ್ದೆ, ಈಗ ಮಂತ್ರದ್ರಷ್ಟನಾಗುವಂಥ ಇಡೀ ಋಷಿಗಳ ತಪಸ್ಸು ಆತನಿಗೆ ಆಶೀರ್ವದಿಸ್ತಾ ಇದೆ. ನೀನೇ ಆಕೆಯನ್ನು ಕೇಳು, ಅವಳ ಸ್ವರೂಪವನ್ನು, ಅವಳ ಮಹಿಮೆಯನ್ನು ಆಕೆ ಹೇಳಿಕೊಡ್ತಾಳೆ. ಯಾಕೆಂದರೆ ವಿದ್ಯಾ ಜನನಿ ಅಂತ ಗಾಯತ್ರಿಯನ್ನು ಕರೀತಾರೆ. ಯಾಕೆ ಗಾಯತ್ರಿಯನ್ನು ಅಭ್ಯಾಸ ಮಾಡಬೇಕು, ಗಾಯತ್ರಿಯನ್ನು ಹೇಳಬೇಕಂದ್ರೆ ಒಳಗಿಂದ ಒಂದಷ್ಟು ಅಂಧಕಾರ ಆಚೆಗೆ ಹೋಗಿಬಿಡ್ಬೇಕಲ್ವಾ? ಕತ್ಲಲ್ಲಿ ಎಷ್ಟು ವರ್ಷ ಬದುಕೋದು? ಬೆಳಕು ಒಳಗಿಂದ ಬೇಕು, ಹೊರಗಡೆಯ ಲೈಟ್ ಬೇಡ. ಅದು ಇದ್ರೆಷ್ಟು ಬಿದ್ದರೆಷ್ಟು, ಒಳಗಿಂದ ಬೆಳಕು ಬೇಕು. ಆದ್ದರಿಂದ ಅವಳ ಸ್ವರೂಪವನ್ನು, ಅವಳ ಮಹಿಮೆಯನ್ನು ನೀನು ಆಕೆಯನ್ನು ಕೇಳಬೇಕು. ಯಾಕೆ ಅಂದರೆ ಅವಳು ವೇದ ಪುರುಷನ ಸ್ತ್ರೀ ರೂಪ. ಇದು ನಾಳಿನ ನೃತ್ಯದಲ್ಲಿ ಯಾಕೆ ಗಾಯತ್ರಿ ಸ್ತ್ರೀಯೂ ಆಗ್ತಾಳೆ ಅನ್ನೋದರ ಒಂದು ವಿಸ್ತಾರವಾದ ಎಕ್ಸ್ಪ್ಲನೇಷನ್ ಪುರುಷ ಸೂಕ್ತದ ಜೊತೆಯಲ್ಲಿದೆ. ತಾವೆಲ್ಲರೂ ದಯಮಾಡಿ ಬರಬೇಕು. ವೇದ ಮಾತೆಯನ್ನು ಯಾಕೆ ಅಂದರೆ ಅಪ್ಪನ ಗಡುಸು, ಅಮ್ಮನ ವಾತ್ಸಲ್ಯ ಎರಡೂ ಬೇಕು ಬದುಕಿಗೆ. ಗಾಯತ್ರಿ ತಾಯಿಯಾಗಿ ನಿಂತ್ಕೊಂಡಾಗ ಹರಿಸುವಂತಹ ವಿದ್ಯಾಪ್ರೀತಿಯ ಹೊಳೆ, ಅದರಲ್ಲಿ ಬೇಕಲ್ಲ, ಅದನ್ನು ಕೇಳು ಅಂದಾಗ ವಿಶ್ವಾಮಿತ್ರರು ಹೇಳ್ತಾರೆ, ಈಕೆಯ ಪ್ರಭಾವ ನನಗೆ ಗೊತ್ತಿಲ್ಲ, ಹಾಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ಹೀಗೆ ಮುಟ್ತಾರೆ ಆಕೆಯನ್ನು. ಕವಿಗಳು ಬಹಳ ಒಳ್ಳೆ ಪದ್ಯ ಬರೆದಿದ್ದಾರೆ. ಒಂದು ನಮಿಪೆ ನಾನಿ ವೇದ ಮಾತೆಗೆ ಅನ್ನುವಂಥ ಸ್ತುತಿ ಪದ್ಯ. ನಮಿಪೆ ನಾನಿ ವೇದ ಮಾತೆಗೆ, ನಮಿಪೆ ನಾ ಸಾವಿತ್ರಿ ದೇವಿಗೆ, ನಮಿಪೆ ನಾ ಗಾಯತ್ರಿ ದೇವಿಗೆ, ಸಿದ್ಧಿದಾಯಿನಿಗೆ, ನಮಿಪೆ ನಾನಿ ಪ್ರಾಣಶಕ್ತಿಗೆ, ನಮಿಪೆ ಧರ್ಮದ ರೂಪ
ರೂಪಿಣಿಗೆ ನಾನಮಿಪೆ ಧರ್ಮದ ವರ್ಧಿನಿಗೆ ಧರ್ಮದ ರೂಪಿಣಿಗೆ ನಾನಮಿಪೆ ಸರಸ್ವತಿಗೆ ಶಿರಬಾಗಿ ನಮಿಪೆ ವಿಶ್ವಾಮಿತ್ರರನ್ನ ಪೂಷ ಮುಟ್ಟಿದ ದೇವಿಯನ್ನ ಸ್ತುತಿಸುವುದಕ್ಕೆ ಸಿದ್ಧವಾಗುವ ಹಾಗೆ ವಿಶ್ವಾಮಿತ್ರರ ಬಾಯಿಂದ ಸ್ತೋತ್ರ ರೂಪವಾಗಿ ಮಾತುಗಳು ಹೊರಡುತ್ತೆ. ಎಂಥ ಮಾತುಗಳನ್ನು ಅವ್ರು ಹೇಳ್ತಾರೆ. ಪ್ರಾತಃ ಬಾಲಾರ್ಕ ಮಧ್ಯಸ್ಥಾಂ ಶಿಕ್ಷಾ ಕಲ್ಪ ವಿಭೂಷಿತಾಂ ರಕ್ತಾಂ ಮೃಗಾಸ್ಯಾಂ ಭೂರ್ಲೋಕಾಧಿಷ್ಠಾತ್ರೀಂ ಚತುರಾನನಾಂ ದಧಾನಾಂ ಅಭಯಂ ದಂಡ ವಕ್ಷಮಾಲಾ ಕಮಂಡಲಂ ಬಾಲಾಂ ಹಂಸ ಸಮಾರೂಢಾಂ ರಕ್ತಸ್ರಗ್ವಸ್ತಚಂದನಾಃ ಗಾಯತ್ರಿ ಬ್ರಹ್ಮದೈವತಾಂ ಚಿಂತೆಯೇದಷ್ಟಲೋಚನ ಮಧ್ಯಾಹ್ನೆ ರುದ್ರ ದೈವತ್ವಾಂ ಶ್ವೇತಾ ಕಲ್ಪವಿಭೂಷಿತಾಂ ಯಜುರ್ವಕ್ತ್ರಾಂ ಭುವರ್ಲೋಕಾಧಿಷ್ಠಾತ್ರಿ ಚಂದ್ರಶೇಖರಾಂ ಯುವಾರ್ಕಮಂಡಲಾಸೀನಮಾಸೀನಾಂ ವೃಷಭಧ್ವಜಾಂ ಶೂಲಂ ವಜ್ರಂಚ ಖಡ್ಗಂ ಖಟ್ವಾಂಗಂ ಬಿಭ್ರತಿ ಸದಾ ಪಂಚಾಸ್ಯಾಂ ಯುವತಿ ಧ್ಯಾಯೇತ್ ಸಾವಿತ್ರೀಂ ಪಕ್ಷಲೋಚನಾಂ ಸಾಯಹ್ನೆ ವಿಷ್ಣುದೈವತಾಂ ಶ್ಯಾಮಕಲ್ಪವಿಭೂಷಿತಾಂ ಸಾಮೋದ್ಗಿರಂತೀಂ ಸ್ವರ್ಲೋಕಾಧಿಷ್ಠಾತ್ರೀಂ ಗತಯೌವನಾಂ ವೃದ್ಧ ಅರ್ಕಮಂಡಲವಾಸಿನೀಂ ಆಸಿನಾಂ ಗರುಡಧ್ವಜಾಂ ಶಂಖಂ ಚಕ್ರಂ ಗದಾಂ ಶಕ್ತಿಂ ದಧಾನಾಂ ಅತಿಸುಂದರೀಂ ಸರಸ್ವತೀಂ ಏಕಭಕ್ತ್ರಾಂ ಧ್ಯಾಯೇಚ್ಛಾಮಾಂ ದ್ವಿಲೋಚನಾಂ. దేవుడు ಕನ್ನಡದ ಅವತರಣಿಕೆ. ಅಮ್ಮ ತಾಯಿ ನಿನಗೆ ನಮಸ್ಕಾರ. ಸೃಷ್ಟಿಕರ್ತನ ಪರಾಶಕ್ತಿಯಾಗಿ ಲೋಕಗಳನ್ನು ಆವರಿಸಿ ಕುಳಿತಿರುವ ಪ್ರಾಣಶಕ್ತಿಯಾದ ನಿನಗೆ ನಮಸ್ಕಾರ. ಅರಳಿದ ತಾವರೆಯನ್ನು ಆಶ್ರಯಿಸಿರುವ ದಳಗಳಂತೆ ಕರ್ಮಕಾಂಡಕ್ಕೆ ಆಧಾರವಾದ ವಿದ್ಯೆಗಳೆಲ್ಲವೂ ನಿನ್ನನ್ನು ಆಶ್ರಯಿಸಿರುವುದರಿಂದ ನಿನ್ನನ್ನು ವಿದ್ವಾಂಸರು ಧರ್ಮಸ್ವರೂಪಿಣಿ ಧರ್ಮ ಸಂವರ್ಧಿನಿ ಎಂದೇ ಆರಾಧನೆಯನ್ನು ಮಾಡ್ತಾರೆ. ಅರಳಿದ ತಾವರೆಯು ಪರಿಮಳವನ್ನು ಬೀರುವಂತೆ ಶುದ್ಧ ಬ್ರಹ್ಮವಿದ್ಯೆಯನ್ನು ಅನುಗ್ರಹಿಸುವ ನಿನ್ನನ್ನು ಬಲ್ಲವರು ಬ್ರಹ್ಮಮಯೀ ಎನ್ನುವರು. ಬಿರಿದ ತಾವರೆಯು ಸುರಿಯುವ ಪುಷ್ಪ ರಜದಂತೆ ಸಿದ್ಧಿಗಳ ಮಳೆಯನ್ನು ಸುರಿಯುವ ನಿನ್ನನ್ನು ಸಿದ್ಧಿಪ್ರದಾಯಿನಿ ಎನ್ನುವರು. ಸರ್ವ ಹೃದಯಗಳಲ್ಲೂ ಕುಳಿತು ಎಲ್ಲರನ್ನೂ ಪ್ರೇರಿಸುವ ಸಾವಿತ್ರಿ ದೇವಿಗೆ ನಮಸ್ಕಾರ. ಮನೋಬುದ್ಧಿಗಳಲ್ಲಿ ಕುಳಿತು ವೃತ್ತಿಗಳನ್ನು ಬೆಳೆಸುವ ಸರಸ್ವತೀ ದೇವಿಗೆ ನಮಸ್ಕಾರ. ಎಲ್ಲೆಲ್ಲಿಯೂ ಇದ್ದು ಮಾಡಿದ ಕೆಲಸ ಸಫಲವಾಗುವ ಹಾಗೆ ಮಾಡುವ ಗಾಯತ್ರೀ ದೇವಿಗೆ ನನ್ನ ನಮಸ್ಕಾರ. ದೇವಿ ಜಗದ್ಧಾತ್ರಿ ಮನಸ್ಸು ಮಾಡು, ಕೃಪೆ ತೋರು, ದಯವಿಡು, ಲೋಕವನ್ನೆಲ್ಲ ಉದ್ಧರಿಸು ನೀನು. ಇದು దేవుడు ಬರೆದಿರೋದು. ಎಲ್ಲೋ ಒಂದು ಕಡೆಗೆ ಅಲ್ಲಿ ಅವರು ಹೇಳಿರುವ ಅನುಭವ ಇಲ್ಲದೆ ಈ ಮಾತುಗಳನ್ನು ಬರೆಯೋಕ್ಕೆ ಆಗಲ್ಲ. ಅಂಥದೊಂದು ಶಕ್ತಿ దేవుడు ಅವರಲ್ಲಿತ್ತು. ಇಡೀ ಗಾಯತ್ರಿಯ ಸ್ವರೂಪವನ್ನು ಅವರು ಹೊಗಳಿದಾಗಲೇ ಇಲ್ಲಿ ಬಂದ ಹಾಗೆ ಸಾವಿತ್ರಿ, ಸರಸ್ವತಿ, ಗಾಯತ್ರಿಯ ರೂಪಗಳನ್ನು ಆಕೆ ತೋರಿಸ್ತಾಳೆ. ಪ್ರಣವ ಒಂದು ಕವಲಾಗಿ ಒಡೆದು ಇಡೀ ಬ್ರಹ್ಮಾಂಡವನ್ನು ಅಡಗಿರುವ ರಹಸ್ಯವನ್ನು ತೋರಿಸಿ ತನ್ನ ನಾದಸ್ವರೂಪವನ್ನು ಆಕೆ ತೋರಿಸಿ ಹೇಳ್ತಾಳೆ, ಇದನ್ನು ನೀನು ಪೂರ್ತಿಯಾಗಿ ಅನುಸಂಧಾನ ಮಾಡುವತ್ಸ. ಅನುಸಂಧಾನ ಮಾಡಿ ಅದು ನಿನ್ನ ಹೆಸರಿನಿಂದಲೇ ಆರಂಭವಾಗತ್ತೆ. ಇದಂತೂ ಸತ್ಯ. ನಾವು ಅದನ್ನೇ ಹೇಳೋದು. ವಿಶ್ವಾಮಿತ್ರ ಋಷಿ ಗಾಯತ್ರಿ ಛಂದ ಅಂತಲೇ ಆರಂಭ ಮಾಡ್ತೀವಿ. ಯಾಕೆ ಗಾಯತ್ರಿಯದೇ ಛಂದಸ್ಸು ಅಂತ ಹೇಳಿ ಅಂದರೆ ಅದು ಹಾಡುವುದಕ್ಕೆ ಹೇಳುವುದಕ್ಕೆ ಅತ್ಯಂತ ಲಲಿತವಾಗಿರುವಂಥದ್ದು. ಆದ್ದರಿಂದ 24 ಅಕ್ಷರಗಳ 3 ಪಾದಗಳ ಮಂತ್ರ ನಿನ್ನ ಬಾಯಿಂದ ಪ್ರಕಟವಾಗಿದೆ. ಭೂಹು ಭುವಃ ಸ್ವಃ ಮಹಃ ಜನಃ ತಪಃ. ಅಲ್ಲಿಂದ ಮುಂದೆ ಆರಂಭವಾಗದು ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅನ್ನುವ ಅತ್ಯದ್ಭುತವಾದಂತಹ ಮಂತ್ರ. ತುಂಬ ವಿಶೇಷ ಅಂದರೆ ಈ ಮಂತ್ರವನ್ನು ಯಾರು ಬೇಕಾದರೂ ಅನುಷ್ಠಾನ ಮಾಡಬಹುದು. ಇದು ಗಾಯತ್ರಿ ಮಾತೆಯ
ಆದೇಶ. ಒಂದೇ ನಿಯಮ ಇರೋದು, ಶುದ್ಧವಾಗಿರಬೇಕು. ದೇಹವಲ್ಲ, ಮನಸ್ಸು. ಮನಸ್ಸನ್ನು ಶುದ್ಧವಾಗಿರಿಸಿಕೊಂಡಂತಹ ಯಾರು ಬೇಕಾದರೂ ಇದನ್ನು ಹೇಳಬಹುದು. ಆ ಮೊದಲನೆಯ ಶಬ್ದವೇ ತತ್ ಅನ್ನುವ ಶಬ್ದ ಸ್ವತಃ ಸಿದ್ಧವಾದ ಪರಬ್ರಹ್ಮವನ್ನು ಹೇಳುತ್ತೆ. ಅದರ ಅರ್ಥ ಯಾವುದು ಪ್ರಸಿದ್ಧವೋ, ಸೃಷ್ಟಿ ಸ್ಥಿತಿಗೆ ಮೂಲ ಕಾರಣವಾದ ಪರಬ್ರಹ್ಮವೋ ಅದು ಪೂರ್ತಿಯಾಗಿ ಪ್ರಪಂಚದ ಬೀಜಶಕ್ತಿಯಾಗಿ ನಿಲ್ಲುವಂತಹ ಶಬ್ದ. ಸವಿತುಹು ಅಂದರೆ ಪರಬ್ರಹ್ಮನೇ ಸವಿತೃ. ಸವಿತಾ ಸರ್ವಭೂತಾನಾಂ ಸರ್ವಭಾವಾನ್ ಪ್ರಸೂಯತೆ ಸವನಾತ್ ಪ್ರೇರಣಾಚ್ಛೈವ ಸವಿತಾ ತೇನ ಚೋಚ್ಯತೆ. ಯಾಜ್ಞವಲ್ಕರ ನುಡಿಯಿತು. ಸವಿತೃವಿಗೆ ಅಂದರೆ ಸರ್ವ ಜಗತ್ತುಗಳನ್ನು ಧರಿಸಿರುವುದರಿಂದ ಆ ಸಂರಕ್ಷಣೆ ಮಾಡುವ ಸವಿತೃವಿನ ಮಹಿಮೆಯನ್ನು ಅದು ತಿಳಿಸುತ್ತೆ. ವರೇಣ್ಯಂ ಅನ್ನೋದಕ್ಕೆ ವರೇಣ್ಯಂ ಪುರುಷಾರ್ಥ ಕಾಮಿಭಿರ್ವರೇಣಿಯಂ ಶ್ರೇಷ್ಠಂ ವಾ. ಯಾವುದು ನಿರತಿಶಯ ಆನಂದ ರೂಪಂ ಅನ್ನುವುದಿದೆಯೋ ಅದನ್ನು ನಾವು ವರಣೀಯಂ ಪ್ರಾರ್ಥನೀಯಂ ಜನ್ಮ ಮೃತ್ಯು ದುಃಖಾದೀನಾಂ ನಾಶಾಯ ಧ್ಯಾನೇನ ಉಪಾಸನೀಯಾಂ ಅನ್ನುವ ಕಾರಣಕ್ಕೆ ಆ ಶಬ್ದವನ್ನು ಇಟ್ಟಿದ್ದಾರೆ. ಭರ್ಗ ಅನ್ನೋದಕ್ಕೆ ತೇಜಸ್ಸನ್ನು ಕರೀತಾರೆ. ಅದನ್ನು ಹೇಳೋದ್ರಿಂದ ನಮಗೆ ತೇಜಸ್ಸು, ಯಾತಕ್ಕೆ ತೇಜಸ್ಸು ಬೇಕು ನಮಗೆ ಅಂಥೇಳಿ ಅಂದರೆ ಅವಿದ್ಯೆಯನ್ನು ನಾಶ ಮಾಡುವಂತಹ ತೇಜಸ್ಸು ಬೇಕಾದರೆ ಅದಕ್ಕೆ ಈ ಶಬ್ದವನ್ನು ಇಟ್ಕೊಳ್ಳಾಗತ್ತೆ. ದೇವಸ್ಯ ದೇವ್ ಕ್ರೀಡಿಸು ದಿವ್ಯತೆ ಕ್ರೀಡತೆ ಯಸ್ಮಾದ್ರೋಚಕೆ ದ್ಯೋತತೆ ಇತಿ ದಿವಿ ಅನ್ನುವಂಥ ಮಾತಿದೆ. ಇಲ್ಲಿ ಸ್ವಪ್ರಕಾಶವನ್ನು ಮಾಡು, ಸ್ತುತಿಸು, ವಂದಿಸು, ಸಂತೋಷಿಸು ಅನ್ನುವಂಥ ಅರ್ಥ. ಅಂದರೆ ಆನಂದದಲ್ಲಿ ಸರ್ವದಾ ಇರೋದಕ್ಕೆ ದಾರಿಯನ್ನು ಮಾಡಿಕೊಡುತ್ತೆ. ಧೀಮಹಿ ಅಂದರೆ ಧ್ಯಾಯಾಮಹ ಮನಸಾ ಧಾರಯಾಮಹ ಅಂದರೆ ಧ್ಯಾನ ಮಾಡಬೇಕು, ಮತ್ತು ಧಾರಣೆಯನ್ನು ಮಾಡಬೇಕು, ಮತ್ತು ಸಾಕ್ಷಾತ್ಕಾರ ಮಾಡಬೇಕು. ಧಿಯ ಧೀ ಶಬ್ದಕ್ಕೆ ಬುದ್ಧಿ ಅಥವಾ ಪ್ರಜ್ಞೆ ಅನ್ನುವಂತಹ ಅರ್ಥ. ಆದ್ದರಿಂದ ಧೀ ಶಬ್ದಕ್ಕೆ ಧೀ ಶಬ್ದೋ ಬುದ್ಧಿವಚನ ಕರ್ಮವಚನ ವಾಗ್ವಚನ ಅಂತ ಹೇಳಿ ಸಾಯಣಾಚಾರ್ಯರು ಕರೆದಿದ್ದಾರೆ. ಆದ್ದರಿಂದ ಆ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಯಹ ಸವಿತಾ ಸೂರ್ಯ ಯಹ್ ಯಾವ ಅಂದರೆ ಯಾವ ಸವಿತೃದೇವನಾದ ಬ್ರಹ್ಮ ನಮ್ಮನ್ನು ಕಾಪಾಡಿದ್ದಾನೋ ಅವನಿಗೆ ಪ್ರಾರ್ಥನೆ. ಅದನ್ನು ಬ್ರಹ್ಮ ಅಂತ ಹೇಳಿ ಅರ್ಥ ಮಾಡೋದಕ್ಕೆ, ಅರ್ಥ ಮಾಡಿಕೊಳ್ಳುವುದಕ್ಕೆ ಬ್ರಹ್ಮವನ್ನು ಜ್ಯೋತಿರ್ಮಯ ಯದ್ಗಾಯತ್ರ್ಯಾಹ ಆ ಜ್ಯೋತಿರ್ಮಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಈ ಮಂತ್ರ ಬೇಕು. ನಹ ಕೊನೆಯದು, ನಮ್ಮೆಲ್ಲರದು, ನಮ್ಮದು, ಇಡೀ ವಿಶ್ವ ನಮ್ಮದು ಅನ್ನುವಂತಹ ಪ್ರಾರ್ಥನೆ. ಸರ್ವರ ಸುಖವೇ ನಮ್ಮ ಸುಖ ಅನ್ನುವಂಥ ಭಾವನೆಗೆ ಬರುವಂಥದ್ದು. ಅಸ್ಮದೀಯ ಅಸ್ಮಾಕಂ ಅನ್ನುವಂಥ ಮಾತುಗಳನ್ನು ಇದು ಹೇಳುತ್ತೆ. ಪ್ರಚೋದಯಾತ್ ಈ ಎಲ್ಲ ಭಾವಗಳನ್ನು ನೀನು ಪ್ರೇರೇಪಣೆಯನ್ನು ಮಾಡು, ಉತ್ಸಾಹಗೊಳಿಸು, ಪ್ರೇರೇಪಿಸು. ನಾನು ಅಂತಹ ವಿದ್ಯೆ ಇಲ್ಲದವನು, ಆದರೆ ನಿನ್ನ ಅನುಷ್ಠಾನದಿಂದ ಇವೆಲ್ಲವನ್ನೂ ನಾನು ಪಡೆಯುತ್ತೇನೆ ಅನ್ನುವಂತಹ ಅತಿ ದೊಡ್ಡದಾದಂತಹ ಮಂತ್ರವನ್ನು ವಿಶ್ವಾಮಿತ್ರರು ಪಡೆದರು. ಅದಕ್ಕಾಗಿಯೇ ಅವರನ್ನು ಸ್ತುತಿ ಮಾಡುವುದು. ವಿಶ್ವಾಮಿತ್ರ ನಮಸ್ತುಭ್ಯಂ ಜಲರೂಪ ಮಹಾವ್ರತ ಪ್ರತ್ಯಕ್ಷೀಕೃತ ಗಾಯತ್ರಿ ಫಲರೂಪೇಣ ಸಂಸ್ಥಿತ. ಅವರು ಕೊಟ್ಟದ್ರಿಂದ ನಾವೆಲ್ಲರೂ ಧರಿಸಕ್ಕೆ ಆಗ್ತಾ ಇದೆ. ಅವರನ್ನು ಹಾಗೆ ಕರೆದಿದ್ರು. ಯೋಗ ವಾಸಿಷ್ಠದಲ್ಲಿ ನೀವು ವಸಿಷ್ಠರು ಹೇಳುವ ಮಾತುಗಳನ್ನು ಕೇಳಿದ್ರೆ ವಿಶ್ವಾಮಿತ್ರರ ತೇಜಸ್ಸು ದೇವದ್ವಾರಿ ಮಹಾತೇಜಾಹ ಬಾಲಭಾಸ್ಕರ ವಾಸುರ ಅನ್ನುವ ಮಾತನ್ನು ಅವರು ಹೇಳುತ್ತಾರೆ. ವಿಶ್ವಾಮಿತ್ರರು ಹೀಗೆ ಉಪಾಸನೆ, ತಪಸ್ಸು, ಉಪಕಾರ, ಪ್ರಾಣಿದಯೆ, ಆತ್ಮೋದ್ಧಾರ, ಜ್ಞಾನ ಸಾಧನೆ ಮತ್ತು ಎಲ್ಲರ ಸೃಷ್ಟಿಗೆ ಮೂಲವಾದ ಪರಬ್ರಹ್ಮ ವಸ್ತುವನ್ನು ಅರ್ಥ ಮಾಡಿಕೊಳ್ಳುವುದರ ದ್ಯೋತಕವಾಗಿ ಗಾಯತ್ರಿಯನ್ನು ನಮ್ಮ ಮಡಿಲಿಗೆ ತಂದಿಟ್ಟಿದ್ದಾರೆ.
ಉಪಾಸನೆ ಮಾಡಬೇಕಾ ಬೇಡವಾ ಅನ್ನುವುದು ವೈಯಕ್ತಿಕವಾದ ಪ್ರಶ್ನೆ. ಬೆಳಕು ಬೇಕು ಅಂತಂದರೆ ಗಾಯತ್ರಿಯನ್ನು ಉಪಾಸನೆ ಮಾಡಲೇಬೇಕು. ಇಲ್ಲದೇ ಇದ್ದರೆ ಮಿಕ್ಕದ್ದಕ್ಕೆಲ್ಲ ಸಮಯ ಇದೆ ನಮಗೆ. 24 ಗಂಟೆಯಲ್ಲಿ ಬೇಕಾದಷ್ಟನ್ನು ವ್ಯರ್ಥ ಮಾಡ್ತೀವಿ ಅಲ್ವಾ. ದಿನವು ಕಳೆದು ಹೋಗಿತಲ್ಲ ಪ್ರಾಣಿ ಮನ್ನಿಸುವರು ಒಬ್ಬರಿಲ್ಲ. ಯಾರೂ ಇಲ್ಲದೆ ಇದ್ದಾಗ ಯಾರನ್ನು ಇಟ್ಕೊಳ್ಬೇಕಂದ್ರೆ ಎಲ್ಲವನ್ನೂ ಕೊಡುವಂತಹ ಪರಬ್ರಹ್ಮ ಸ್ವರೂಪಿಣಿಯೇ ಆಗಿರುವಂತಹ ಗಾಯತ್ರಿಯನ್ನು ಪ್ರಾರ್ಥನೆ ಮಾಡಿದ್ರೆ ಏನು ಬೇಕೋ ಅದು ಕೇವಲ ಲೌಕಿಕದ್ದಲ್ಲ. ಇನ್ನೂ ಒಂದಷ್ಟು ನಮಗೇನೇನೋ ಬೇಕಾಗತ್ತೆ. ಎಷ್ಟು ದಿನ ಇದರಲ್ಲೇ ಹೊಡೆದಾಡೋದು, ಇದೇ ಅಸೂಯೆ, ಇದೇ ಕೋಪ, ಇನ್ನೊಬ್ಬರನ್ನು ಟೀಕಿಸೋದು, ಇಷ್ಟರಲ್ಲೇ ಎಷ್ಟು ದಿನ ಬದುಕೋದು? ಕನ್ನಡದಲ್ಲಿ ಒಂದು ಸುಂದರವಾದ ಗೀತೆ ಇದೆ ರೀ, ಜಿಪುಣ ಅಂದರೆ ಜಿಪುಣ ಈ ಕಾಲ, ಎಷ್ಟೇ ಬಡ್ಡಿ ಕೊಟ್ಟರು ಏನೇ ಗಿರ್ವಿ ಇಟ್ಟರು ಹುಟ್ಟೋದಿಲ್ಲ ಒಂದು ಘಳಿಗೆ ಸಾಲ. ಕಳೆದು ಹೋಗಾಯಿತು. ಇನ್ನು ಉಳಿದಿರುವ ದಿನಗಳಲ್ಲಿ ಗಾಯತ್ರಿಯನ್ನು ಪ್ರಾರ್ಥನೆಯನ್ನು ಮಾಡುವುದನ್ನು ಆರಂಭಿಸಬೇಕಾಗಿದೆ. ಆ ಆರಂಭ ಆಗತ್ತೆ ಅನ್ನುವಂತಹ ನಂಬಿಕೆ ಒಳಗಡೆ ಇದೆ. ಹೀಗೆ ವಿಶ್ವಾಮಿತ್ರರ ಆರಂಭ ಮಾಡಿದ್ರೆ ಗಾಯತ್ರಿಯನ್ನು ಎಷ್ಟರ ಮಟ್ಟಿಗೆ ಅಂಥೇಳಿ ಅಂದರೆ ಆ ಮಂತ್ರವನ್ನು ಜಾತಿ ಭೇದಗಳೇ ಇರದ ಎಲ್ಲರೆಲ್ಲೂ ಕೂಡ ಹಂಚಿದ್ರು ಮತ್ತು ಅದನ್ನು ಕೇಳಿದ್ರು. ಭೇದಗಳಿರದೆ ಮುನಿಯೂ ವಿಜಾತಿ ಶಿಷ್ಯರ ಸಹಿತದೊಳು ತನುಜಾತರಂತೆಯೇ ಕಲಿಸುತ್ತಿದ್ದರು ವಿದ್ಯೆಯೆಲ್ಲರಿಗೂ. ಆತಪೋಧನಾಶ್ರಮದೊಳು ಈ ರೀತಿ ಸೇರಿದ ಶಿಷ್ಯವೃಂದವು ಪೂತಗೊಳ್ಳುತ್ತಲಿತ್ತು ಕಲ್ಪಾಭ್ಯಾಸ ಮಾಡುತ್ತಲೀ. ಎಷ್ಟು ಜನಕ್ಕೆ ಅವ್ರು ಯಾರು ಅಂತ ನೋಡದಲ್ಲೇ ನಮ್ಮ ಭಾರತದ ಪರಂಪರೆಯನ್ನು ನೆನೆಸ್ಕೊಂಡ್ರೆ ಮನಸ್ಸು ಉಬ್ಬಿ ಬಂದುಬಿಡುತ್ತೆ. ಎಂತಹ ದೇಶದಲ್ಲಿ ನಾವು ಹುಟ್ಟುಬಿಟ್ಟಿದ್ದೀವಲ್ಲ, ಇದಕ್ಕಿಂತ ಭಾಗ್ಯ ಬೇಕಾ ಅಂತ ಹೇಳಿ ಎಲ್ಲರನ್ನ ಕಲಿಸಿದ್ರು. ಆದರೆ ಇವ್ರಿಗೆ ಅರ್ಥ ಆಯಿತೋ ಇಲ್ಲವೋ ಅಂತ ಪ್ರಶ್ನೆ ಇತ್ತು. ಒಬ್ಬ ಶಿಷ್ಯ ಓಡ್ಕೊಂಡು ಬಂದ ಗುರುಗಳ ಹತ್ರ. ಏನಪ್ಪ ಅಂದ. ಏನಿಲ್ಲ, ಇವತ್ತು ಸೂರ್ಯೋದಯದ ವೇಳೆಗೆ ನನಗೊಂದು ದರ್ಶನ ಆಯಿತು. ಪ್ರಾತಃ ಸೂರ್ಯನ ತೇಜಸ್ಸನ್ನೆಲ್ಲ ಹಿಡಿದು ಕಡೆದು ಒಂದು ಮೂರ್ತಿಯನ್ನು ಮಾಡಿದ್ರೆ ಒಂದು ಮೂರ್ತಿ ಸಿಗುತ್ತಲ್ಲ, ಅದನ್ನು ನೋಡಿದೆ. ನಾನು ನೋಡಿದೆ ಅಷ್ಟೇ. ಆ ತಾಯಿ ನನ್ನನ್ನು ನೋಡಿ ಒಂದು ಮುಗುಳ್ನಗೆಯನ್ನು ಬೀರಿದ್ಲು. ಆ ನಗುವಿನಿಂದ ನನ್ನ ಹೃದಯದ ಒಳಗೆ ಒಂದು ಜ್ಯೋತಿಯ ನಿರ್ಮಾಣವಾಯಿತು. ಅಲ್ಲಿ ಹಂಸವನ್ನು ನಾನು ಕಂಡೆ. ಹಂಸಾಯ ವಿದ್ಮಹೆ ಪರಮಹಂಸಾಯ ಧೀಮಹೆ ತನ್ನೋ ಹಂಸ ಪ್ರಚೋದಯಾತ್. ಒಳಗಿನ ಎಲ್ಲ ವಿದ್ಯೆಯನ್ನು ಜಾಗೃತ ಮಾಡುವಂತಹ ಸ್ಥಿತಿ ಆ ಹಂಸ ದೊಡ್ಡ ಹಂಸೆಯಲ್ಲಿ ಸೇರಿ ಬಹುದೊಡ್ಡದಾಗಿ ಬೆಳೆದು ನಿಶ್ಚಿಂತವಾಯಿತು. ಅವರಿಗೆ ಎಷ್ಟು ಸಂತೋಷ ಆಯಿತಂದರೆ ಗಾಯತ್ರಿಯ ದರ್ಶನ ಆದ ದಿನಕ್ಕಿಂತ ವಿಶ್ವಾಮಿತ್ರರಿಗೆ ಸಂತೋಷ ಆಯಿತು. ಯಾಕೆ ಅಂದರೆ ನನಗೆ ದರ್ಶನವಾಗೋದಲ್ಲ, ನನ್ನ ಶಿಷ್ಯನಿಗೆ ದರ್ಶನವಾಗಬೇಕು. ಇದಾಯಿತು. ಎಲ್ಲ ಕಡೆಯಲ್ಲೂ ಇದನ್ನು ನೋಡಲಾಗ್ತಾ ಇದೆ. ಆಗ ಇದ್ದಕ್ಕಿದ್ದ ಹಾಗೆ ಒಂದು ತೇಜೋಮಂಡಲ ಕಾಣಿಸ್ತು. ಆವಾಗ ಬಂದವರು ವಸಿಷ್ಠರು ಬಂದು ನಿಂತು ಹೇಳ್ತಾರೆ, ಗೆಲುವು ಸಾಧಿಸಿ ಬಿಟ್ಟಿರೈ ನೀವು. ಗೆಲುವು ಸಾಧಿಸಿ ಬಿಟ್ಟಿರೈ ಭೂತಲದ ಜನಗಳ ನಾರ್ಯ ಮಾಡುವ ಸುಲಭ ಕಲ್ಪವಿದನ್ನು ಸೃಜಿಸುತ್ತಲೀ ಅನ್ನಲು ಆ ಗುರುವು ತಲೆಯ ಬಾಗುತ ವಿನಯದಿಂ ಮುನಿಯುಲಿದರ ಗುರುವನ್ನು ನಮಿಸುತ್ತಲೂ
ಗೆಲುವಿಗಾನು ನಿಮಿತ್ತ ಮಾತ್ರನು ವಿಶ್ವ ಕಾರ್ಯದೊಳು. ಅವ್ರು ಹೇಳ್ತಾರೆ, ಎಷ್ಟು ದೊಡ್ಡ ಗೆಲುವು, ಒಂದು 5-6 ನಿಮಿಷ ಸಮಯ ಬೇಕು. ಎಷ್ಟು ದೊಡ್ಡ ಗೆಲುವನ್ನು ಸಾಧಿಸಿಬಿಟ್ಟಿದ್ದೀರಿ ನೀವು. ನನಗೆ ಹೃದಯದಿಂದ ಉಕ್ಕಿ ಬರ್ತಾ ಇದೆ ಆನಂದ ಅಂದಾಗ ಭಗವಾನರು ಹೇಳ್ತಾರೆ, ಆಹಾ, ನನಗೆ ನಾನು ಸಾಧನೆ ಮಾಡಿದ್ದು ಏನೂ ಇಲ್ಲ, ನೀವಿದ್ರಿ, ಏನು ಮಾಡಬೇಕಂತ ಸೂಚಿಸಿದ್ರಿ. ಲೋಪಾಮುದ್ರ ಅಗಸ್ತ್ಯರು ಮಿಕ್ಕಿದ್ದನ್ನು ಹೇಳಿಕೊಟ್ರು. ದೇವಗುರುಗಳ ದಯದಿಂದ ಎಲ್ಲ ಆಯಿತು. ಯಾವ ಕಾರಣಕ್ಕಾಗಿ ನನ್ನನ್ನು ನಾನು ಹೊಗಳ್ಕೋಬೇಕು? ನಾನು ಏನು ಮಾಡೇ ಇಲ್ಲವಲ್ಲ ಅಂದಾಗ ವಸಿಷ್ಠ ಹೇಳ್ತಾರೆ, ಹೌದಪ್ಪ, ಯುದ್ಧ ಮಾಡೋದೆಲ್ಲ ಸೈನಿಕರೇ, ಆದರೆ ಗೆಲ್ಲೋದು ಯಾರು ಅಂದರೆ ಆ ಸೇನಾನಿ ಇರ್ತಾನಲ್ಲ ಅವನು. ಆ ಲೆಕ್ಕಕ್ಕಾಯಿತು, ಇರಲಿ, ಅದು ನಿಮ್ಮಿಂದಲೇ ಆಗಬೇಕಿತ್ತು, ಅದು ಆಗಿದೆ, ಅದೇನು ತೊಂದರೆ ಇಲ್ಲ. ಇವತ್ತು ಏನು ಮಾಡಬೇಕು ನೋಡೋಣ. ನಾನೀಗ ಪರಮಾನ್ನವನ್ನು ಸೃಷ್ಟಿ ಮಾಡಿಡಿ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಅವರು ನದಿಗೆ ಹೋಗಿ ಸ್ನಾನ ಮಾಡಿಸೋದಕ್ಕೆ ಹೊರಟರು. ಸಾಕಷ್ಟು ಹೊತ್ತಾದರೂ ವಸಿಷ್ಠರು ಬರಲಿಲ್ಲ. ಸಮಾಧಿ ಬಂದಿದೆ, ಅದು ದೃಢವಾದ ಸಮಾಧಿ. ಯಾವಾಗ ಅದು ಬಹಿರ್ಮುಖ ಆಗ್ತಾರೋ ಗೊತ್ತಿಲ್ಲ, ಆದರೂ ಪಾಯಸವನ್ನು ಹಾಗೆ ಇಟ್ಟರು. ಯಾಕೆ ಹೀಗೆ ಮಾಡಿದ್ರು ಅಂದಾಗ ಅವ್ರಿಗೆ ಅರ್ಥ ಆಯಿತು, ಓಹ್, ಇದೊಂದು ಕೊನೆ ಪರೀಕ್ಷೆ ಅಂತ ಕಾಣುತ್ತೆ, ಋಷಿ ಪರಿಷತ್ತು ಬರುವಂಥದ್ದು, ಪಾಯಸದ ಪರೀಕ್ಷೆ ಯಾಕೆ, ಇದನ್ನು ಹೀಗೆ ಇಟ್ಬಿಡೋಣ ಅಂತ ಹೇಳಿ ಇಟ್ಟರು. ಅತ್ತ ಕಡೆಯಿಂದ ಪೂರ್ತಿಯಾಗಿ ಹೇಗೆ ಮಾಡಿದ್ರು ಅಂದರೆ ಇಡೀ ದೇಹ ಪ್ರಣವನಾದ ಆಗಿತ್ತು. ಮೂಲವನ್ನು ಒಂದು ಸರಿ ತಮಗೆ ಬಿಡುವಾದಾಗ ತಾವೆಲ್ಲ ನೋಡಿ, ದೇಹ ಬದಲಾಗುವ ಕ್ರಮ ಅಂದರೆ ಈ ಚರ್ಮದ್ದಲ್ಲ, ಒಳಗಡೆಯಿಂದ ಬದಲಾಗುವಂಥ ಕ್ರಮ, ಕೂತು ಅದನ್ನು ಕಾಪಾಡಲಿ ಅಂಥೇಳಿ ಪರಮಾನ್ನವಾಗಿ, ತಾವೇ ಪರಮಾನ್ನವಾಗಿ ಸಮಾಧಿಯಲ್ಲಿ ಕೂತ್ಕೊಳ್ತಾರೆ. ಹೀಗೆ ವಿಶ್ವಾಮಿತ್ರರು ಕೂತಿರುವ ಸ್ಥಿತಿಯನ್ನು ಕಂಡು ಬಂದ ವಸಿಷ್ಠರು ಹೇಳ್ತಾರೆ, ಇವನೇ ಬ್ರಹ್ಮರ್ಷಿ. ಹೀಗಿದ್ದವನು ಮಾತ್ರ ಬ್ರಹ್ಮರ್ಷಿ ಆಗಬಲ್ಲ, ಹೇಗೋ ಇದ್ದವನು ಬ್ರಹ್ಮರ್ಷಿ ಆಗಕ್ಕೆ ಅಲ್ಲ ಅಂತ ಹೇಳಿದ ತಕ್ಷಣ ಆ ಒಂದೊಂದು ಅಕ್ಷರಗಳು, ಮಂತ್ರಗಳು ಆಚೆ ಬಿದ್ದ ಹಾಗೆ ತರಂಗಗಳನ್ನೆಲ್ಲ ಎಬ್ಬಿಸಿ ಎಲ್ಲ ದೇವತೆಗಳು ಅಲ್ಲಿ ಪ್ರಸನ್ನರಾಗಿ ದೃಗ್ಗೋಚರಾಗಿರ್ತಾರೆ. ಗುರುಗಳು ಶಿಷ್ಯನನ್ನು ಕರೆದ್ರು, ವಾಮದೇವ, ರುದ್ರನನ್ನು ತೋರಿಸು ಅಂತ ಹೇಳಿದ್ನಲ್ಲ, ಇವತ್ತು ವಿಶ್ವಾಮಿತ್ರನ ರೂಪದಿಂದ ಇಡೀ ಸೋಮಮಂಡಲವೇ ಕೂತಿದೆ, ರುದ್ರಸ್ವರೂಪವಾಗಿ ಬೆಳಗ್ತಾ ಇದೆ, ಅದನ್ನು ನೋಡು ಅಂತ ಹೇಳಿದಾಗ ವಸಿಷ್ಠ ಮತ್ತೆ ಹೇಳ್ತಾರೆ. ಯಾಕೆಂದರೆ ಯಾರ ಸಂಕಲ್ಪವಾಗಿತ್ತು ಇವ ಬ್ರಹ್ಮರ್ಷಿ ಆಗಬೇಕು ಅಂತ, ಅದು ಕಣ್ಣಿಗೆ ಕಂಡಾಗ ಆಗುವ ಆನಂದ ಇದೆಯಲ್ಲ, ನೋಡಿದ್ಯಾ ಎದುರುಗಡೆ ಅಗ್ನಿಗೆ ಆಹಾರವಾಗಿ ಜೀರ್ಣವಾಗಿ ವಿಶ್ವಾಮಿತ್ರರು ಕೂತಿದ್ದಾರೆ. ಇವ ಮಾತ್ರ ಇದನ್ನು ಮಾಡಬಲ್ಲ. ರುದ್ರನನ್ನು ಆರಾಧಿಸಿ ಪ್ರಸನ್ನನಾಗಿ ಮಾಡಿಕೊಂಡು ಎಲ್ಲರೂ ಬನ್ನಿ, ವಿಶ್ವಾಮಿತ್ರನೆಂಬ ಬ್ರಹ್ಮರ್ಷಿಯನ್ನು ದರ್ಶನ ಮಾಡೋದಕ್ಕೆ ನೀವೆಲ್ಲರೂ ಬರಬೇಕು, ಬಂದು ಅವರಿಗೆ ಕಾಣಿಕೆಯನ್ನು ಕೊಟ್ಟು ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂದಾಗ ಮತ್ತೆ ಋಷಿ ಪರಿಷತ್ತು ಕಾಯ್ತಾ ಇತ್ತು. ನಚಿಕೇತನ ಆಶ್ರಮದಲ್ಲಿ ಭಗವಾನ್ ವಸಿಷ್ಠರ ಮುಖದಿಂದ ಇದು ಬರಬೇಕು ಅಂತ ಹೇಳಿ ಅದೆಲ್ಲರೂ ಕಾಯ್ತಾ ಇದ್ದರು. ಈಗ ಅವರೆಲ್ಲರೂ ಕೂಡ ಬಂದರು. ಬ್ರಹ್ಮರ್ಷಿ ಪಡೆಯೇ ಇತ್ತು. ಚತುರ್ಮುಖ ಬ್ರಹ್ಮ ಹೇಳ್ದ, ಭಗವಾನ್ ವಸಿಷ್ಠರು ಹೇಳಿದ ಮೇಲೆ ಅದನ್ನು ಅಂಗೀಕರಿಸದಿದ್ದಲ್ಲಿ ಯಾರು ಕೋಪಗೊಳ್ಳಬಹುದು? ಪರಬ್ರಹ್ಮ ವಸ್ತು ಕೋಪಗೊಳ್ಳುತ್ತೆ. ಆದ್ದರಿಂದ ಸೃಷ್ಟಿಕರ್ತನ ಅಧಿಕಾರದಿಂದ ಎರಡು ಮಾತಾಡ್ತೀನಿ. ಈ ಅಖಂಡವಾದ ಬ್ರಹ್ಮವನ್ನು ಅವರು ಕಾಣಿಕೆಯಾಗಿ ಪಡೆದಿದ್ದಾರೆ. ಈ ಪರಬ್ರಹ್ಮ ಈ ಮೂರ್ತ ಜಗತ್ತಿನಲ್ಲಿ ಸವಿತ್ರವಾಗಿರೋದನ್ನು ಇವರು ತತ್ವವನ್ನು ಸಾಧಿಸಿದವರು. ಆದ್ದರಿಂದ ಈ ಮಹಾನುಭಾವರಿಬ್ಬರ ತಪಸ್ಸು ಒಟ್ಟಾಯಿತು, ವಸಿಷ್ಠರು ಮತ್ತು ವಿಶ್ವಾಮಿತ್ರರದು ಇಬ್ಬರದು ಅಂತ ಹೇಳಿ. ಅಷ್ಟರ ಹೊತ್ತಿಗೆ ಒಂದಷ್ಟು ಜನ ಯಾಗ ಮಾಡ್ತಾ ಇದ್ದ ಒಂದು ಋಷಿಗಣ, ಪೂರ್ಣ ಪ್ರಮಾಣವಾಗಿ ಋಷಿ ಪ್ರಣೀತವಾದಂಥ ಅಲ್ಲದೇ ಇರುವಂತಹ ಒಂದು
ಗಣವೂ ಕೂಡ ಬಂದಿದೆ. ಯಾತಕ್ಕೆ? ವಿಶ್ವಾಮಿತ್ರರ ಅಭಿನಂದನಕ್ಕಾಗಿ. ಆವಾಗ ಅಲ್ಲಿ ಅವರು ಬರಬೇಕಾ ಬೇಡವಾ ಅನ್ನುವಂತಹ ಮಾತು ಬಂದಿದೆ. ಅವರ ಹೆಸರು ಕವಶ ಮತ್ತು ಐಲೂಷ ಅಂತ ಹೇಳಿ. ಆಗ ಗಾರ್ಗಿ ಹೇಳ್ತಾಳೆ, ಇವರು ಜಾತಿಯಿಂದ ಅಲ್ಲ, ಬ್ರಾಹ್ಮಣರಲ್ಲ, ಆದರೆ ನಡವಳಿಕೆಯಿಂದ ಅವರು ಬ್ರಾಹ್ಮಣರು. ಯಾಕೆ ಮಧುಪರ್ಕವನ್ನು ನಾನು ಯಾಕೆ ಕೊಟ್ಟೆ ಅಂಥೇಳಿ ಅಂದರೆ, ಅವರಿಬ್ಬರು ಬರಬೇಕಾದ್ರೆ ಅವರ ಜೊತೆಯಲ್ಲಿ ಪಂಚಾಗ್ನಿಗಳು ಬರ್ತಾ ಇದ್ದನ್ನು ನಾನು ಕಂಡಿದ್ದೇನೆ ಅಂಥೇಳಿ ಆದಮೇಲೆ ಎಲ್ಲ ಮಾದರಿಯ ಗೌರವಕ್ಕೂ ಇವರು ಅರ್ಹರೇ. ಅದಕ್ಕೆ ನಾನು ಮಧುಪರ್ಕವನ್ನು ಕೊಟ್ಟಿದ್ದೇನೆ ಅಂದ ತಕ್ಷಣ ಇಡೀ ಪರಿಷತ್ತು ಒಂದು ಅಂಗೀಕಾರಕ್ಕೆ ಬಂತು. ಭಗವತಿ ಗಾರ್ಗಿಯ ನಿರ್ಣಯ ಅದು ಲೋಕಸಮ್ಮತವಾದದ್ದು. ಅದರ ಜೊತೆಗೆ ಮನುಷ್ಯ ಕುಲದಲ್ಲಿ ಯಾರು ಶುದ್ಧರಾಗಿ ಅನುಷ್ಠಾನಪರರಾಗಿ ಆರಾಧಿಸಿ ಒಳಗಿನಿಂದ ಶುದ್ಧರಾಗ್ತಾರೋ ಅವರೆಲ್ಲರೂ ಬ್ರಹ್ಮ ತೇಜಸ್ವಿಗಳಾಗೋದಕ್ಕೆ, ಬ್ರಹ್ಮವನ್ನು ಹೊಂದೋದಕ್ಕೆ ಅಧಿಕಾರಿಗಳಾಗ್ತಾರೆ. ಇದರಲ್ಲಿ ಸಂದೇಹವೇ ಇಲ್ಲ ಅಂದಾಗ ಒಂದು ಪುಷ್ಪ ಮಂಟಪವನ್ನು ಕಟ್ಟಿ ಭಗವಾನ್ ವಿಶ್ವಾಮಿತ್ರರನ್ನು ಕೂರಿಸಿ ನಾವು ಅದನ್ನು ಎಳ್ಕೊಂಡು ಹೋಗಬೇಕು. ಯಾರು? ಬ್ರಹ್ಮಜ್ಞಾನಿಗಳೆಲ್ಲರೂ ಅಂತ ಹೇಳಿ ನನ್ನ ಆಸೆ ಇದೆ ಅನ್ನೋದನ್ನು ಹೇಳ್ತಾರೆ. ಅದನ್ನು ಎಲ್ಲರೂ ಅಂಗೀಕಾರ ಮಾಡ್ತಾರೆ. ಅದರ ಜೊತೆಗೆ ಇನ್ನೊಂದು ಆಶಯ, ಇದೆಲ್ಲ ಆಗೋದಕ್ಕೆ ಕಾರಣ ಎಂಥ ಶೋಕವನ್ನು ಒಪ್ಕೊಂಡ್ಬಿಟ್ರು ವಸಿಷ್ಠರು. ಹಾಗಾಗಿ ಇಬ್ಬರು ಭಗವಾನರೂ ಆ ಪುಷ್ಪ ರಥದಲ್ಲಿ ಕೂರಬೇಕು ಅನ್ನುವ ನಿರ್ಣಯವಾಯಿತು. ಇಬ್ಬರೂ ಕೂಡ ದ್ವಾಸುಪರ್ಣ, ಬಹಳ ದೊಡ್ಡದಾದಂತಹ ಮಂತ್ರ. 2 ಹಕ್ಕಿಗಳು ಒಂದು ಮರದಲ್ಲಿ ಕುಳಿತಿವೆ. ಆ ರೀತಿಯಲ್ಲಿ ಇವರು ಕೂತರು. ಆ ಮೆರವಣಿಗೆಯನ್ನು ಕಂಡ ಮನುಷ್ಯರು, ವಿಶ್ವವೇ ಸಂತಸಪಟ್ಟಿತು. ವಸಿಷ್ಠರು ಹೇಳಿದ ಬ್ರಹ್ಮರ್ಷಿ ತತ್ವವನ್ನು ಇಡೀ ಋಷಿ ಪರಿಷತ್ತು ಅಂಗೀಕಾರ ಮಾಡಿಕೊಳ್ತು. ಈಗ ವಿಶ್ವಾಮಿತ್ರರಿಗೆ ಬ್ರಹ್ಮರ್ಷಿ ಪದವಿಯೂ ಬೇಕಾಗಿಲ್ಲ. ಅವರಿಗೆ ಬೇಕಾಗಿದ್ದು ಒಂದೇ, ವಿಶ್ವಾಮಿತ್ರ ಭಗವಾನ್ ಈ ಯಾವ ಅಸ್ತಿತ್ವಗಳು ಇಲ್ಲದೆ ಬ್ರಹ್ಮನಲ್ಲಿ ಒಂದಾಗಿರುವಂತಹ ಬ್ರಹ್ಮಾನಂದದಲ್ಲಿರಬೇಕು ಅನ್ನುವ ಪ್ರಾರ್ಥನೆ ಮತ್ತು ಅದರಲ್ಲೇ ಸ್ಥಿತನಾಗಿರಬೇಕು ಅನ್ನೋದು ಬಿಟ್ಟರೆ ಏನೂ ಬೇಕಾಗಿಲ್ಲ ಅನ್ನುವಂಥದ್ದು. ಎದುರಿಗಿರುವ ವಸಿಷ್ಠರ ಜೊತೆಗೆ ಸದಾ ಕೇಳ್ತಾ ಇದ್ದಂತಹ ಪ್ರಶ್ನೆ, ಯಾಜ್ಞವಲ್ಕರನ್ನು, ಗಾರ್ಗಿಯನ್ನು ನಾನು ಇದು ಮಾಡಿದ್ರೆ ಬ್ರಾಹ್ಮಣನಾಗ್ತೀನೋ ಅನ್ನುವ ಪ್ರಶ್ನೆಗೆ ಅವರೆಲ್ಲರೂ ಕೊಟ್ಟ ಉತ್ತರ, ನೀವು ಬ್ರಹ್ಮಜ್ಞಾನಿಗಳು, ನೀವೇ ಗಾಯತ್ರಿಯನ್ನು ಕಂಡ ಗಾಯತ್ರಿಯನ್ನು ಜಗಕ್ಕೆ ಕೊಟ್ಟು ಸಂಗ್ರಹವನ್ನು ಮಾಡದೆ ಇದು ನನ್ನದಲ್ಲ ಅನ್ನುವ ತೀರ್ಮಾನದಿಂದ ಜಗತ್ತಿನಲ್ಲಿರುವ ಎಲ್ಲ ಪಾತ್ರರಿಗೂ ಈ ಮಂತ್ರದ ಕೃಪೆಯಾಗಬೇಕು. ಇಲ್ಲಿ ಜಾತಿ ಇಲ್ಲ, ವರ್ಗ ಇಲ್ಲ, ವರ್ಣ ಇಲ್ಲ, ಲಿಂಗವಿಲ್ಲ, ಯಾವುದೂ ಇಲ್ಲ. ಅಂತಹ ವೇದ ಮಾತೆಯನ್ನು ಕೈಗಿತ್ತು ಇದು ಯಾವುದೂ ನನ್ನದಲ್ಲ ಅಂತ ಹೊರಟ ಮಹರ್ಷಿ ಬ್ರಹ್ಮರ್ಷಿ ವಿಶ್ವಾಮಿತ್ರ ಮಹಾಬ್ರಾಹ್ಮಣನಾದ ಮಹಾಪ್ರಯಾಣದ ಕಥಾನಕವಿದು. ಈ ಜಗತ್ತಿನಲ್ಲಿ ಭರತ ವರ್ಷ ಕೊಟ್ಟದ್ದು ಮಾನಸಿಕವಾಗಿ ಬದಲಾದರೆ ಯಾರು ಬೇಕಾದರೂ ಯಾವ ಎತ್ತರಕ್ಕೆ ಬೇಕಾದರೂ ಹೋಗಬಹುದು. ನಿರೀಕ್ಷೆ ಒಂದೇ, ಶುದ್ಧ ಮನಸ್ಥಿತಿ, ಶುದ್ಧವಾದ ಮನಸ್ಥಿತಿ, ಚಿಜ್ಯೋತಿಯನ್ನು ಕಾಣಬೇಕು ಅನ್ನುವ ಹಂಬಲ ಯಾವಾಗ ಅದು ಕಾಣುತ್ತೋ ಮತ್ತೇನೂ ಉಳ್ಕೊಳ್ಳೋದಿಲ್ಲ, ಯಾವುದು ಬೇಕಾಗೋದು ಇಲ್ಲ. ಅಂತಹ ಒಂದು ಮಹಾಪ್ರಯಾಣದ ಕಥೆಯನ್ನು ದೇವರು ಅವರು ನಮಗೆ ಕೊಟ್ಟರು. ಅಂತಹದೊಂದು ಕಥೆಯನ್ನು ತಮ್ಮ ಮುಂದೆ ಇಡುವಂತಹ ಸದಾವಕಾಶವನ್ನು ಒದಗಿಸಿಕೊಟ್ಟಿದ್ದು ಪರಂಪರೆ. ಒಂದರ್ಥದಲ್ಲಿ ಗಮಕ ಕ್ಷೇತ್ರಕ್ಕೆ ಬರೋದಕ್ಕೆ ಕಾರಣರಾದ ಗುರುಗಳಾದ ಪರಂಪರೆಯ ಅಧ್ಯಕ್ಷರೂ ಆದ ಕೃ ರಾಮಚಂದ್ರ ಅವರಿಗೆ ಕೃತಜ್ಞತಾಪೂರ್ವಕವಾಗಿ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ.
ಹಿರಿಯ ಸೋದರನಂತೆ ಸದಾ ತಿದ್ದುತ್ತ ಹಿಂದಿರುವ ಕಾರ್ಯದರ್ಶಿಗಳಾದ ಕೃಷ್ಣಕುಮಾರ್ ಅವರಿಗೆ, ಮಾತೇ ಆಡದೆ ಉಪಾಧ್ಯಕ್ಷರಾಗಿ ನಿಂತ ನಾಗರಾಜರಾಯರಿಗೆ, ಮತ್ತು ನೀವೆಲ್ಲರೂ ಸ್ಫೂರ್ತಿ ಕೊಟ್ಟದ್ದು ಮಾತಾ ವರದಾಯಿನಿಯವರು, ಅವರಿಗೆ ಈ ಕೃತಿಯನ್ನು ಕನ್ನಡಿಗರ ಕೈಗೆ ಕೊಟ್ಟ ದೇವುಡು ಅವರಿಗೆ, ಅದನ್ನು ಕಾವ್ಯವಾಗಿಸಿದ ತೇಜಸ್ವಿಯವರಿಗೆ, ಮತ್ತು ಈ ವಾಚನಕ್ಕೆ ಧ್ವನಿಯನ್ನು ಕೊಟ್ಟ ಕರ್ನಾಟಕದ ಎಲ್ಲ ಯುವ ಕಲಾವಿದರಿಗೆ ಮತ್ತು ನಿಮ್ಮೆಲ್ಲರಿಗೆ, ಈ ಪ್ರಯಾಣಕ್ಕೆ ಜೊತೆಗೆ ಯಾರು ಒಂದಷ್ಟು ಜನ ಬೇಕು ಅಂದಾಗ ಜೊತೆಗೆ ಅತ್ಯಂತ ಸೌಖ್ಯವಾಗಿ ಜೊತೆಯಲ್ಲಿದ್ರಿ. ಇಷ್ಟೂ ದಿನ ಈ ಸಪ್ತಾಹ ಏನನ್ನೆಲ್ಲ ನಾವು ಕಳ್ಕೊಂಡಿದ್ದೀವಿ, ಕಳೆದು ಹೋಗಬೇಕು. ಯಾಕೆ ಅಂದರೆ ಕುಮಾರವ್ಯಾಸ ಒಂದು ಮಾತು ಹೇಳ್ತಾನೆ, ದಿನವ ಬಂಜೆಯ ಮಾಡದೆ ಬದುಕಬೇಕು. ಒಂದೊಂದು ದಿವಸವೂ ಭಗವಂತ ಕೊಟ್ಟ ಭಿಕ್ಷೆ. ಹಾಗಾಗಿ ಆ ಕೊಟ್ಟ ಭಿಕ್ಷೆಯಲ್ಲಿ ಏನೂ ಹುಟ್ಟದೆ ಹೋದರೆ ಆ ದಿನ ಬಂಜೆಯಾಗಿಬಿಟ್ರೆ ಎಂಥ ದೊಡ್ಡ ತಪ್ಪಾಗಿಬಿಡುತ್ತಲ್ವ. ಸಾರ್ಥಕ ದಿನಗಳನ್ನು ನಾವು ಈಗ ಈ ಪ್ರಯಾಣದಲ್ಲಿ ಕಳೆದಿದ್ದೀವಿ ಅಂತೇಳಿ ಹೇಳ್ತಾ, ಈ ವಾಕ್ಯಗಳನ್ನು ಬಾಯಲ್ಲಿ ಬರುವಂತೆ ಮಾಡಿದ ನನ್ನ ಗುರುಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಉಳ್ಕೊಳ್ಳೋದೊಂದೇ ಈ ಜಗತ್ತು ಪರಿಪೂರ್ಣ ಅನ್ನುವಂಥ ಒಂದು ಮಾತು ಬಿಟ್ಟರೆ ಇನ್ನೇನೂ ಉಳ್ಕೊಳ್ಳೋದಿಲ್ಲ. ಅದಷ್ಟೇ ಉಳ್ಕೊಳ್ಬೇಕಾಗಿದ್ದು ಹೌದು. ನಾನು, ನೀವು ಎಲ್ಲರೂ ಇದಕ್ಕೆ ಕಾರಣವಾಗ್ತೀವಿ. ಕಾರಣದ ಜೊತೆಗೆ ನಾವು ಬದುಕ್ತೀವಿ. ಅಂತಹ ಪೂರ್ಣವಾದ ಮಂಗಲ ನಿಮ್ಮೆಲ್ಲರಿಗೂ ದೊರಕಲಿ ಅಂತ ಹೇಳ್ತಾ ಮಂಗಲ ಪದ್ಯ ಮಂಗಲಂ ವಾಗೀಶ್ವರಿಗೆ ಜಯ ಮಂಗಲಂ ವಿಘ್ನೇಶನಿಗೆ ಜಯ ಮಂಗಲಂ ಭಾಮಿನಿಯಲಯಗೆ ಕುಮಾರ ವರಕವಿಗೆ ಮಂಗಲಂ ಶ್ರೀ ಗುರು ವಸಿಷ್ಠಗೆ ಮಂಗಲಂ ಗುರು ವಾಮದೇವಗೆ ಮಂಗಲಂ ಬ್ರಹ್ಮರ್ಷಿ ವಿಶ್ವಾಮಿತ್ರವರ ಮುನಿಗೆ ಮಂಗಲಂ ಬ್ರಹ್ಮರ್ಷಿ ವಿಶ್ವಾಮಿತ್ರ ವರಮುನಿಗೆ ಮಂಗಲಂ 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 ಬ್ರಹ್ಮರ್ಷಿ ವಿಶ್ವಾಮಿತ್ರ ವರಮುನಿಗೆ